ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋ ಸಂವಿದ್ಯತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮುಖಿಂ ಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಹಮ್ಮಲಫಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಮಂತ್ರಾಲಯ ಪ್ರಭುಗಳ ಶ್ರೀ ರಾಮಚಾರಿತ್ರ್ಯ ಮಂಜರಿಯಲ್ಲಿ ಕೆಲವು ಶ್ಲೋಕಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಆಯನ್ ರಾಮಸ್ತಭಾವ್ಯೋ ಧ್ವನಿ ನಿಜ ಸಹಜೈ ಭಾರ್ಗವೇಶ್ವಾಕರೋಪಾತ್ ತದ್ಗಂ ಹತ್ವಾ ಸುರಾರಿಂ ಪುರಗೌತನುತಃ ತಾಪಸೈರ್ಭೂಪಪೃಷ್ಟೈ ಕಲ್ಯಾಣಾನಂತ ಧರ್ಮಾ ಗುಣಲವರಹಿತಃ ಪ್ರಾಣಿನಾಮಂತರಾತ್ಮೇ ತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತೋ ಮಹ್ಯತಾಮೇವ ಚೋಭಿಃ. ಎರಡನೇ ಶ್ಲೋಕ ಇದರದ್ದು ಉಪನ್ಯಾಸ ಆಯಿತು. ಮೂರನೇ ಶ್ಲೋಕವು ಕೂಡ ನಿನ್ನೆ ಅನುಸಂಧಾನ ಮಾಡಿದ್ವಿ. ಕೈಕೇಯಿ ಪ್ರೀತಿ ಹೇತೋ. ಇವತ್ತು ನಾಲ್ಕನೇ ಶ್ಲೋಕದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಶ್ರೀರಾಮಚಂದ್ರ ಭರತನಿಗೆ ಅತ್ಯಂತ ಭಕ್ತಿಭರಿತನಾಗಿ, ಜ್ಯೇಷ್ಠ ಭ್ರಾತ ನೀನಿರುವಾಗ ನಾನು ರಾಜ್ಯದ ಆಳ್ವಿಕೆ ಅಧಿಕಾರ ಸ್ವೀಕರಿಸಲಾರೆ, ನಾನು ಮಾಡಲಾರೆ ಅಂತ ಆತ ಹಠ ಹಿಡಿದು ಕೂತ. ಆಗ ರಾಮ ಅವನ ಭಕ್ತಿಯನ್ನು ನೋಡಿ ರಾಜ್ಯದ ಆಡಳಿತವೂ ನಡೆಸಬೇಕು, ಪ್ರಜೆಗಳಿಗೆ ಹಿತವಾಗಬೇಕು, ತಂದೆಯ ಮಾತನ್ನು ಸತ್ಯ ಮಾಡಬೇಕು, ವನವಾಸ ನಡಿಬೇಕು, ಎಲ್ಲ ಯೋಚನೆ ಮಾಡಿ ಭರತನಿಗೆ ತನ್ನ ಪಾದುಕೆಗಳನ್ನು ಕೊಟ್ಟ ಅಂತ ರಾಮಾಯಣ ಹೇಳ್ತಾರೆ. ಆ ಪಾದುಕೆಗಳ ಬಗ್ಗೆ ವಾಲ್ಮೀಕಿಗಳು ಹೇಳುವಾಗ ಅದನ್ನೇ ತಗೊಂಡು ಸಿಂಹಾಸನದಲ್ಲಿಟ್ಟು ಅಭಿಷೇಕ ಮಾಡಿಸಿದಂತೆ ಭರತ ಸತ್ಯ ಅಸತ್ಯ ನ್ಯಾಯ ಅನ್ಯಾಯಗಳನ್ನೆಲ್ಲ ಅದೇ ನಿಭಾಯಿಸ್ತಿತ್ತಂತೆ. ಹಾಗಾಗಿ ರಾಮಾಯಣದಲ್ಲಿ ಇದೊಂದು ಅಚಿಂತ್ಯ ಶಕ್ತಿಯ ಮಹಿಮೆ ಅಂತ ತಿಳಿಬಹುದು. ಬೇರೆಯವರಿಗಾದರೆ ಈ ಥರ ಎಲ್ಲ ಘಟನೆ ನಡೀಲಿಕ್ಕೆ ಆಗ್ತಿರಲಿಲ್ಲ. ಕೆಲವು ಮಾತ್ರ ರಾಮಾಯಣದಲ್ಲಿ ನಾವು ನೋಡಿದರೆ ಮನುಷ್ಯರ ಬುದ್ಧಿಯನ್ನು ಮೀರಿ ಹೋಗ್ತದೆ. ಅದಕ್ಕೆ ಅತಿಮಾನುಷ ಅಂತ ಹೆಸರಿನಿಂದ ಕರೆಯೋದಿದೆ. ಕೆಲವು ಚರಿತ್ರೆಗಳು ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆಂಜನೇಯ ಸಂಜೀವಿನಿ ಪರ್ವತ ತಂದ ಅಂತನ್ನೋ ಚರಿತ್ರೆ ಇದೆ ಉದಾಹರಣೆಗೆ ರಾಮಾಯಣದಲ್ಲಿ. ಇದು ಎಲ್ಲರೂ ಮಾಡಬಹುದ? ಕಲ್ಲಿಗೆ ಶ್ರೀರಾಮ ಅಹಲ್ಯೆ ಶಾಪಗ್ರಸ್ತಳಾದಾಗ ತನ್ನ ಪಾದಸ್ಪರ್ಶ ಮಾಡಿ ಪುನಶ್ಚೇತನಗೊಳಿಸಿ ಗೌತಮರೊಟ್ಟಿಗೆ ಯೋಜಿಸಿದ ಅನ್ನೋ ಚರಿತ್ರೆ. ಇಬ್ಬರು ಕುಟುಂಬದಲ್ಲಿ ಬಹಳ ಕಲಹ ಮಾಡ್ಕೊಂಡು ಬೇರ್ಪಟ್ಟವರನ್ನ ಮಾತಿನಿಂದ ಒಂದುಪಡಿಸೋದು ನೋಡಿದೆ. ಈ ಕಲ್ಲಾದಂಥವಳನ್ನ ಪಾದಸ್ಪರ್ಶ ಮಾಡಿ ಶಾಪ ಮೋಚನೆ ಮಾಡಿ ಗೌತಮರನ್ನು ಕರೆಸಿ ಒಂದು ಮಾಡೋದು ಅಂದ್ರೆ ಅಷ್ಟು ಸುಲಭದ ಕೆಲಸನೇ ಇದು. ಇತ್ತೀಚಿನ ನ್ಯಾಯಾಲಯಗಳಲ್ಲಿ ಅದು ನಡೀತಾ ಇದ್ದಾರೆ, ನೋಡ್ತೇವೆ. ಬಹಳಷ್ಟು ವಿಚ್ಛೇದನದ ಕೇಸುಗಳನ್ನು ಹಾಕಿದವರಿದ್ದಾರೆ. ಆದರೆ ನಿರ್ಣಾಯಕ ಸ್ಥಾನದಲ್ಲಿದ್ದವರು ಸಮಯ ಕೊಟ್ಟು ಅವರಿಬ್ಬರನ್ನು ಒಂದು ಮಾಡ್ತಾರೆ, ಅದನ್ನು ನೋಡ್ತೇವೆ. ಆದರೆ ಪಾದಸ್ಪರ್ಶ ಮಾಡಿದ ಕೂಡಲೇ ನಿಶ್ಚೇಷ್ಟಿತಳಾಗಿ ಎಷ್ಟೋ ವರ್ಷ ಕುಳಿತವಳು ಸಚೇಷ್ಟಿತಳಾಗಿ ಬರಬೇಕಾದ್ರೆ ಅತಿಮಾನುಷ ಅಂತೆ ಮಚ್ಚಿಗೆ ಅಂತ ಹೇಳಬೇಕು. ಅವಳು
ನಿಶ್ಚೇಷ್ಟಿತಳಾಗಿ ಕೂಡ್ತವಳು. ಇಂಥ ಅನೇಕ ಅತಿಮಾನುಷ ಚರಿತ್ರೆಗಳಲ್ಲಿ ರಾಮ ತನ್ನ ಪಾದುಕೆಗಳನ್ನು ಕೊಟ್ಕಳಿಸಿ ರಾಜ್ಯಭಾರ ಮಾಡಿಸಿದ ಅನ್ನೋ ಚರಿತ್ರೆಯೂ ಕೂಡ ಸೇರ್ತದೆ. ಇದು ಮನುಷ್ಯರ ವರ್ತನೆಗೆ ಮೀರಿದ್ದು. ಇದರಿಂದ ಒಂದು ವಿಶೇಷ ಅರ್ಥ ಏನು ತಿಳಿತು, ಎಲ್ಲರೂ ಒಪ್ಪಬೇಕು ಅಂತಿಲ್ಲ. ಕೆಲವರು ಅದನ್ನು ಬ್ಲೈಂಡ್ ಆಗಿ ಯೋಚಿಸ್ತಾರೆ, ರಾಮಾಯಣದಲ್ಲಿ ಇವೆಲ್ಲ ಅಂತ ದೂರಿದವರು ಇದ್ದಾರೆ. ಈಗೆಲ್ಲ ಒಂದು ಶಬ್ದ ಬಂದಿದೆ, ಬ್ಲೈಂಡ್ ಅಂದರೆ ಇದು ಕನ್ನಡದಲ್ಲಿ ಅಂಧಭಕ್ತಿ, ಅಂಧವಿಶ್ವಾಸ ಅಂತ. ಅವರವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ, ಅದೆಲ್ಲ ಅಷ್ಟೆಲ್ಲ ವಿಚಾರ ಮಾಡಬೇಕು, ಅದ್ರದ್ದೇ ಚರ್ಚೆ ಜಾಸ್ತಿ ಆಗ್ತದೆ, ಬೇಡ. ರಾಮಾಯಣದ ಮಾತನ್ನು ಅರ್ಥೈಸುವಾಗ ಮಂತ್ರಾಲಯ ಪ್ರಭುಗಳು ಏನು ಮಾಡಿದ್ರು, ಪಾದುಕೆ ಕೊಟ್ಟು ಕಳಿಸಿದ ಅನ್ನೋದನ್ನು ಹೇಳುವಾಗ ಒಂದು ಶಬ್ದ ಹೆಚ್ಚಿನ ಹಾಕಿದರು. ಶ್ಲೋಕದ ಪ್ರಾರಂಭ ಹೀಗಾಗಿದೆ, 4 ಪಾದ ನೋಡೋಣ, ಅರ್ಥದ ಕಡೆ ಆಮೇಲೆ ಅನುಸಂಧಾನ ಮಾಡೋಣ. ದತ್ವಾಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣ ಕೃತೌ ಪ್ರೇಷ್ಯತಂ ಕಾಕನೇತ್ರಂ ವ್ಯಸ್ಯಾರಾಧ್ಯೋತ್ರಿನಾಮ್ನಾ ವನಮಥ ಸಮಿತೋ ದಂಡಕಂ ತಾಪಸೇಷ್ಟಂ ಕುರ್ವನ್ ಹತ್ವಾ ವಿರಾಧಂ ಖಲಕುಲಧಮನಂ ಯಾಚಿತಸ್ತಾಪಸಾಗ್ರ್ಯೈಃ ತೇಷಾಂ ದತ್ವಾ ಭಯಂ ಸ್ವಾನ್ ಅಸಿಧನುರಿಷುಧೀಯಾನಗಸ್ತ್ಯಾತ್ ಸಪಾಯಾತ್. ಇಷ್ಟು ಶ್ಲೋಕ. ಪಾಯಾತ್ ಅಂತ ಕೊನೆಗೆ ಬಂದ ಕ್ರಿಯಾಪದವನ್ನು ಅನುಸಂಧಾನ ಮಾಡಬೇಕು. ನನ್ನನ್ನು ರಕ್ಷಿಸಲಿ, ನಮ್ಮನ್ನು ರಕ್ಷಣೆ ಮಾಡಲಿ ಶ್ರೀರಾಮಚಂದ್ರ. ಸಹ ಪಾಯ, ಆ ರಾಮಚಂದ್ರ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ. ಮೊದಲನೇ ಪಾದದಲ್ಲಿ ಅಸ್ಮೈ ಭರತನಿಗೋಸ್ಕರ ಸ್ವೇ ಪಾದುಕೆ ದತ್ವ, ತನ್ನ ಪಾದುಕೆಗಳನ್ನು ರಾಮಚಂದ್ರ ನೀಡಿದ. ಕಾರಣ ಕ್ಷಿತಿಭರಣ ಕೃತವು ದತ್ವ. ಕ್ಷಿತಿಭರಣ ಅಂದರೆ ಭೂಮಿಯನ್ನು ಆಳ್ವಿಕೆ ಮಾಡಬೇಕು, ಪ್ರಜೆಗಳ ರಕ್ಷಣೆ ಆಗಬೇಕು, ಪ್ರಜೆಗಳಿಗೆ ಅನ್ಯಾಯ ಆಗದಂತೆ ಹಿತಚಿಂತನೆ ಆಗಬೇಕು ಅನ್ನೋ ಕಾರಣಕ್ಕೆ ಭಗವಂತ ತನ್ನ ಪಾದುಕೆಗಳನ್ನು ನೀಡಿದ. ಇದು ಶ್ಲೋಕದ ಅರ್ಥ. ಸಹ ರಾಮ ಅಥವಾ ಯಹ ಅಂತ ಇಟ್ಟುಕೊಂಡ್ರೆ ಯಾವ ರಾಮಚಂದ್ರ ಕ್ಷಿತಿಭರಣ ಕೃತವು, ಭೂಮಿಯನ್ನು ರಕ್ಷಣೆ ಮಾಡಬೇಕು, ಭೂಮಿಯಲ್ಲಿರುವ ಪ್ರಜೆಗಳಿಗೆ ಹಿತ ಆಗಬೇಕು ಅನ್ನೋ ಕಾರಣಕ್ಕಾಗಿ ಉದ್ದೇಶದಿಂದ ಸ್ವೇ ಪಾದುಕೆ, ತನ್ನದೇ ಪಾದುಕೆಗಳನ್ನು ಅಸ್ಮೈ ತತ್ವ, ಈ ಭರತನಿಗೋಸ್ಕರ ಕೊಟ್ಟ. ಕಾಕನೇತ್ರಂ ತಂ, ಆ ಕಾಗೆಯ ನೇತ್ರದ ರೂಪದಲ್ಲಿ ಸೇರಿಕೊಂಡ ಒಬ್ಬ ಅಸುರನನ್ನು, ಅಂದ್ರೆ ಅಸುರ ಒಬ್ಬರು ಇದ್ದಲ್ಲ, ಹಿಂದೆ ನಿನ್ನೆಗೆ ಆ ಕಥೆ ಬಂದಿದೆ, ಕಾಕಾಸುರ, ಅವನನ್ನು ವ್ಯಸ್ಯ ಸಂಹಾರ ಮಾಡಿದ. ಇವನನ್ನು ಪ್ರೇಷ್ಯ ಕಳಿಸಿಕೊಟ್ಟ, ಭರತನನ್ನ ಪಾದಕ್ಕೆ ಕೊಟ್ಟು ಕಳಿಸಿಕೊಟ್ಟ. ಕಾಕನೇತ್ರನನ್ನ ವ್ಯಸ್ಯ ಅಂದ್ರೆ ಕೊಂದ ಅಂತ ಇದು ಮೊದಲನೇ ಪಾದದ ಅರ್ಥ. ಇಲ್ಲಿ ಹೇಳುವಾಗ ರಾಮ ತನ್ನ ಪಾದಕ್ಕೆ ಕೊಟ್ಟ ಅಂತ ಹೇಳ್ತಾರೆ ಮಂತ್ರಾಲಯ ಪ್ರಭುಗಳು. ಸ್ವೇ ಅನ್ನೋ ಪದವನ್ನು ಹಾಕ್ತಾರೆ. ಅದನ್ನು ಹಾಕದೇನೆ ಇದ್ದಿದ್ರೆ ಏನಾಗ್ತಿತ್ತು, ಪಾದುಕೆಗಳನ್ನು ರಾಮ ಕ್ಷಿತಿಭರಣಕ್ಕಾಗಿ ಕೊಟ್ಟು ಕಳಿಸಿದ ಇಷ್ಟ ಆಗ್ತಿತ್ತು. ಇನ್ನೊಬ್ರು ಪಾದುಕೆ ಕೊಡ್ಲಿಕ್ಕಾಗ್ತದ? ಅದನ್ನೇ ಪ್ರತ್ಯೇಕ ಸ್ವೇ ಪಾದುಕೆ ಅಂತ ಹೇಳಬೇಕು. ಅದನ್ನು ಹಿರಿಯರು ವಿವರಣೆ ಕೊಡ್ತಾರೆ. ಹಾಗೆ ಹೇಳಿದ್ರ ಕಾರಣ ವಾಲ್ಮೀಕಿಗಳ ರಾಮಾಯಣ ನೋಡ್ಬೋದು, ಸಂಗ್ರಹ ರಾಮಾಯಣದಲ್ಲೂ ನೋಡ್ಬೋದು ಈ ವಿಷಯ. ಪೌರುಟಂ ಪಾದಪೀಠಂ ಅಂತ ಹೇಳಿದ್ದು ಕೇಳ್ತೀವಿ. ಮಂತ್ರಾಲಯ ಪ್ರಭುಗಳು ಅದೆಲ್ಲ ನೆನಪಿಟ್ಟುಕೊಂಡು ಈ ಶಬ್ದ ಆಡ್ತಾರೆ. ಭಗವತ್ಪಾದರು ಹೇಳಿದ್ದು ಪೌರುಟಂ ಪಾದಪೀಠಂ, ಪೌರುಟ ಪಾದಪೀಠ. ಪೌರುಟ ಅಂದರೆ ಬಂಗಾರಮಯವಾದದ್ದು ಅಂತ ಅರ್ಥ. ವಾಲ್ಮೀಕಿಗಳ ಮಾತಿನಲ್ಲೂ ಬಂಗಾರಮಯವಾದ ಪಾದಕೆ ಅಂತ ಹೇಳಿ ಇದೆ. ಅದನ್ನು ಸಂಗ್ರಹ ರಾಮಾಯಣಕಾರರು ಹಾಗೆ ಅನುವಾದಿಸಿದರು. ಮಂತ್ರಾಲಯ ಪ್ರಭುಗಳು ಆ ಬಂಗಾರದ ವಿಷಯವನ್ನು ತಗೊಳ್ಳಿಲ್ಲ, ಶ್ರೇ ಪಾದುಕೆ ಅಂತ ಇಷ್ಟು ಹೇಳಿದರು. ಅದರ ಅರ್ಥ ಹೀಗೆ ಹೇಳ್ತಾರೆ. ಆ ಪಾದುಕೆಯ ಶಕ್ತಿ ಎಷ್ಟಿತ್ತು ಅಂತ ವಾಲ್ಮೀಕಿಗಳು ಹೇಳುವಾಗ, ಯಾರಿಗಾದರೂ ಅನ್ಯಾಯ ಆಗಿದೆ ಅಂತ ಅನಿಸಿದರೆ ಅರಾಜಕತೆ ಇದ್ದ ರಾಜ್ಯದಲ್ಲಿ ಎಲ್ಲಿ ಹೋಗಿ ಬೇಡ್ಕೊಳ್ಬೇಕು ಪ್ರಜೆಗಳು? ಈ ಪಾದುಕೆ ಮುಂದೆ ಬಂದು ಬೇಡ್ಕೊತಿದ್ರಂತೆ.
ರಾಮ ನೀನೇ ನಮ್ಮ ರಾಜ್ಯದ ರಾಜ, ಪಾದುಕೆ ಇಟ್ಟು ಮೇಲಾದ ಘಟನೆಗಳು ನಮಗೆ ಹೀಗಾಗ್ತಿದೆ, ನಿನ್ನಿಂದ ಒಂದು ನ್ಯಾಯ ಒದಗಲಿ ಅಂದರೆ ಪಾದುಕೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ತಿತ್ತಂತೆ. ಹೀಗೆ ಪಾದುಕೆ ತನ್ನ ಆಡಳಿತ ರಾಜನಿದ್ದಾಗ ಏನು ಮಾಡಬೇಕಿತ್ತೋ ಅದೆಲ್ಲವನ್ನ ಪಾದುಕೆ ಮಾಡಿತು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಹಾಗಾದರೆ ಒಂದು ರೂಪದಲ್ಲಿ ರಾಮನೇ ಪಾದುಕೆಯ ರೂಪದಲ್ಲಿ ಬಂದು ಅಯೋಧ್ಯೆಯಲ್ಲಿ ನೆಲೆಸಿದ್ದ ಭರತನ ಮೂಲಕ ಸಿಂಹಾಸನದಲ್ಲಿ ಅಂತ ಇದು ಅರ್ಥ ಆಗಬೇಕಾಗಿದೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಪಾದುಕೆ ತಂದೆ ಕೊಟ್ಟ ಅನ್ನೋದು ಮುಖ್ಯ ಅಲ್ಲ, ಕೊಡೋದು ಪಾದುಕೆ ತಂದೆ ಕೊಟ್ಟಿರ್ತಾರೆ, ಮತ್ತೆ ಇನ್ನೊಬ್ಬರದ್ದು ತೆಗೆದುಕೊಡೋ ಪ್ರಶ್ನೆ ಇಲ್ಲ ಅಲ್ಲಿ. ಆದರೂ ಸ್ವೇ ಪದ ಯಾಕೆ ಹಾಕಿದ್ರು ಅಂದರೆ ತನ್ನದೇ ಒಂದು ಸ್ವರೂಪವನ್ನೇ ಭರತನ ಭಕ್ತಿಗೆ ಮೆಚ್ಚಿ ಕೊಟ್ಟು ಕಳಿಸಿದ, ಈ ವಿಷಯ ಅರ್ಥ ಆಗಲಿ ಅಂತ ಹೇಳೇನೆ ಸ್ವೇ ಪಾದುಕೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಅರ್ಥಗರ್ಭಿತವಾದ ಮಾತು. ಭಕ್ತಿಗೆ ಪರವಶನಾದ ದೇವರಿಗೆ ವಾಸ್ತವಿಕವಾಗಿ ತರ್ಕಕ್ಕೆ ಎಡೆ ಮಾಡಲಿಲ್ಲ ರಾಮ. ಕೆಲವು ಮೊದಲಿನ ಹಂತದ ಮಾತುಗಳಲ್ಲಿ ತರ್ಕ ಜಾಸ್ತಿ ಕಂಡು ಬರ್ಬೋದು, ಅದನ್ನು ಹಾಗೆ ಯಾಕೆ ಮಾಡಬೇಕು, ಇದನ್ನು ಹೀಗೆ ಯಾಕೆ ಮಾಡಬೇಕು ಅಂತ. ಬರ್ತಾ ಭರತನ ತ್ಯಾಗದ ಬಗ್ಗೆ ರಾಮನ ಮಾತುಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕಟ್ಟಾಕಿದ ಭರತ ಇನ್ನೇನು ನಾನು ಬರದೇ ಇರಲಿಕ್ಕೆ ಕಾರಣ ಇಲ್ಲ ಅಂತ ಸೊಪ್ಪ ಹಾಕಿಬಿಡ್ತಂತೆ ರಾಮನಿಗೆ. ಅಷ್ಟು ಕಟ್ಟಾಕಿದಾನಂತೆ ಭರತ. ಅದಕ್ಕೆ ವಶನಾದದ್ದಕ್ಕೆ ರಾಮಚಂದ್ರ ಇಷ್ಟು ಹೇಳ್ತಿದ್ದಾನೆ ಎಂದಾಗ ಇನ್ನು ನಾನು ಹೋಗದೇ ಇದ್ರೂ ಸರಿಯಾಗಲ್ಲ, ಹೋದರೆ ತಂದೆ ಮಾತನ್ನು ಪೂರ್ಣ ಮಾಡಲಿಕ್ಕಾಗಲ್ಲ. ಅದಕ್ಕೆ ಭಗವಂತ ಪಾದುಕೆಯ ನೆಪ ಮಾಡಿ ತನ್ನನ್ನೇ ಪಾದುಕೆಯ ರೂಪದಲ್ಲಿ ಕೊಟ್ಕಳಿಸಿದ್ದಾನೆ. ಇದು ರಾಮನ ಭಕ್ತಿ ಪರವಶತೆಗೆ, ಸ್ನೇಹ ಪರವಶತೆಗೆ, ತಮ್ಮ ಮಾಡಿದಂಥ ಆ ವಿಶೇಷ ವಾತ್ಸಲ್ಯ ಅಥವಾ ಕಾರುಣ್ಯ ಅಥವಾ ಭಕ್ತಿ ಏನಾದರೂ ಹೇಳ್ರಿ, ಸ್ನೇಹಕ್ಕೆ ರಾಮ ಕೊಟ್ಟ ಫಲ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಸ್ವೇ ಪಾದುಕೆ ಕ್ಷಿತಿಭರಣ ಕೃತವು ಅಸ್ಮೈ ತತ್ವ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದನ್ನು ಆಧ್ಯಾತ್ಮಿಕವಾಗಿಯೂ ನೋಡ್ಬೋದು ಅಥವಾ ಬೇರೆ ರೀತಿಯಿಂದ ಚಿಂತಿಸ್ಲಿಕ್ಕೂ ಬರ್ತದೆ. ಅತಿಮಾನುಷ ಶಕ್ತಿಯ ವಿಷಯ ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದೆ. ಯಾರಾದರೂ ಪಾದುಕೆ ಇಟ್ಟು ಬರ್ರಿ ನಾನು ನ್ಯಾಯ ಅನ್ಯಾಯವನ್ನು ವಿವರಣೆ ಮಾಡಿರಿ ನಾನು ಹೇಳ್ತೀನಿ ಅಂತ ಹೇಳಿದ್ದಿದ್ದೇನಾ? ಮನುಷ್ಯರಿಗೆ ಸಾಧ್ಯವಿಲ್ಲ, ಆದರೆ ರಾಮನಿಗೆ ಅದು ಸಾಧ್ಯವಾಯಿತು. ಹಾಗಾಗಿ ಈ ವಿಷಯವನ್ನು ಆಧ್ಯಾತ್ಮಿಕವಾಗಿಯೂ ಚಿಂತನೆ ಮಾಡಬಹುದು ಅಂತ ಹಿರಿಯರು ವ್ಯಾಖ್ಯಾನ ಮಾಡ್ತಾರೆ. ಇದೊಂದು ಅಂಶವನ್ನು ಅನುಸಂಧಾನ ಮಾಡ್ತೀವಿ. ಎರಡನೇ ವಿಷಯ ನಮಗೂ ಸಂದೇಶವಾಗ್ತದೆ. ಅತಿಶಯಿತ ಭಕ್ತಿ ಮಾಡಿಬಿಟ್ರೆ ರಾಮ ಒಂದು ರೂಪದಿಂದ ನಮ್ಮ ಮನೆಯಲ್ಲೇ ಬಂದು ನೆಲೆಸಿಬಿಡ್ತಾನೆ. ಆದರೆ ನಮ್ಮ ಭಕ್ತಿ ಭರತನಂತೆ ನಿಷ್ಕಾಮವಾಗಿರಬೇಕು, ಭರತನಂತೆ ಸ್ವಾರ್ಥ ದೂರ ಮಾಡ್ಕೊಂಡು ಮಾಡಿರಬೇಕು. ಆಗ ಆ ಭಕ್ತಿ ನಮಗೆ ರಾಮನೇ ನಮ್ಮ ಮನೆಗೆ ಬಂದು ನೆಲೆಸಿ ನಮ್ಮ ವ್ಯಾಜ್ಯವನ್ನು ಬಿಡಿಸಿ ನಮ್ಮನ್ನು ಅಯೋಧ್ಯೆ ಪ್ರಜೆಗಳನ್ನು ಅದೃಶ್ಯ ರೂಪನಾಗಿ ಕಾಯ್ತಾನೆ ಅಂತನ್ನೋ ಅರ್ಥದಲ್ಲಿ ಈ ವಿಷಯವನ್ನು ಕ್ಷಿತಿಭರಣ ಕೃತವು ಅನ್ನೋ ಮಾತಿನಿಂದ ಸ್ಪಷ್ಟಪಡಿಸ್ತಾರೆ ಅಂತ. ಹೀಗೆ ಹುಡುಕ್ತಾ ಹೋದರೆ ಇಡೀ ರಾಮಚರಿತ್ರೆ ಮಂಜರಿಯಲ್ಲಿ ರಾಮನಿಗೂ ನಮಗೂ ಇರುವ ನಂಟಸ್ತಿಕೆ ಅದು ನಿರ್ವ್ಯಾಜವಾದ ಭಕ್ತಿಯಿಂದ ಮಾತ್ರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದು ಅರ್ಥ ಆಗ್ತದೆ. ಯಾರು ಪ್ರಾಮಾಣಿಕರೋ, ನ್ಯಾಯಯುತವಾದ ಜೀವನ ಯಾರು ಕಟ್ಕೊಂಡಿದ್ದಾರೋ, ಯಾರು ಸುಳ್ಳು ಹೇಳಿಲ್ಲ, ಸ್ವಾರ್ಥ ಮೆರೆದಿಲ್ಲ, ಸಮಾಜಕ್ಕಾಗಿ ತಮ್ಮನ್ನು ಅರ್ಪಿಸ್ತಾರೆ, ತಾವು ತ್ಯಾಗಿಗಳಾಗಿ ಮೆರೀತಾರೆ, ತಮಗೆ ವಿಹಿತವಾದ ಅನುಷ್ಠಾನಗಳನ್ನು ನಡೆಸ್ತಾರೆ, ಅಂಥವರ ಪರ ರಾಮನಿದ್ದೇ ಇರ್ತಾನೆ ಅಂತನ್ನೋ ವಿಷಯಗಳೇ ರಾಮಾಯಣದಲ್ಲಿ ಅನುಸ್ಯೂತವಾಗಿ ಬರ್ತದೆ. ಅದಕ್ಕೊಬ್ಬ ನಿದರ್ಶನ ಭರತ, ಅದಕ್ಕೊಬ್ಬ ನಿದರ್ಶನ ಅಷ್ಟೇ ಭರತ. ಹಾಗೆ ಅನುಸಂಧಾನ ಮಾಡಬೇಕು. ಮುಂದಿನ ವಿಷಯ ಇದಕ್ಕೆ ವಿರುದ್ಧವಾದ ಮತ್ತೊಂದು ವಿಷಯ. ಯಾರು ಸ್ವಾರ್ಥಿಗಳೋ, ಯಾರು ಕಾಮುಕರೋ, ನೀಚರೋ, ಪರಸ್ತ್ರೀಯರ ಮೇಲೆ ಕಣ್ಣು ಹಾಕೋರೋ ಅವರಿಗೆ ಎಂದಿದ್ರೂ ಶಿಕ್ಷೆ ಹಾಕ್ತಾನೆ ಅನ್ನೋದನ್ನು ಒಂದೇ ಶ್ಲೋಕದ ಒಂದೇ ಪಾದದಲ್ಲಿ ಸೇರಿಸ್ತಾನೆ ನೋಡಿ. ಅವನು ಭರತ, ಅವನು ತ್ಯಾಗ ಮೆರೆದ, ಅದಕ್ಕೆ ಅವನಿಗೆ ತನ್ನನ್ನೇ ಕೊಟ್ಟ. ಕಾಕಾಸುರ ಸ್ವಾರ್ಥ ಕಾಮ ಮೆರೆದ, ಅದಕ್ಕೆ ಅವನನ್ನು ಹುಲ್ಕಡ್ಡಿಯಿಂದ ಭಸ್ಮ ಮಾಡಿದ. ಹೀಗೆ ರಾಮಾಯಣದ ಕಥೆಯಲ್ಲಿ ರಾಮ ಯಾರ ಪರನಿದ್ದಾನೆ, ಯಾರ ವಿರೋಧಿಯಾಗಿದ್ದಾನೆ ಎನ್ನುವ ಅಂಶ ಸ್ಪಷ್ಟಪಡಿಸಿ ಹೇಳ್ತಾರೆ.
ಇದು ಒಂದು ಅತಿಮಾನುಷವೇ ಅಲ್ರಿ. ಕಾಗೆ ಒಂದು ಹುಲ್ ಕಡ್ಡಿ ಪ್ರಯೋಗ ಮಾಡಿದರೆ ಆ ಕಾಲದಲ್ಲಿದ್ದ ಎಷ್ಟು ಕಾಗೆಗಳಿದ್ವೋ ಅದಕ್ಕೆ ಇದನ್ನು ಅತಿಮಾನುಷ ಅಂತ ನಾನು ಪ್ರಾರಂಭ ಮಾಡಿದೆ. ಎಲ್ಲ ಕಾಗೆಗಳಿಗೆ ಒಂದು ಕಣ್ಣಾಗಿರುತ್ತೆ. ಅದು ಮುಂದಿನ ಜನರೇಷನ್ ಮುಂದೆ ಹುಟ್ಟುತ್ತಾವ ಆ ಕಾಗೆಯಿಂದ ಮತ್ತು ಕಾಗೆಗಳು, ಅವುಗಳಿಗೂ ಒಂದೇ ಕಣ್ಣಾಯ್ತು. ಈಗ ಯಾಕೆ ಸಾಧ್ಯ? ಈಗ ಒಂದು ಜನರೇಷನ್ನಲ್ಲಿ ಏನೋ ಒಂದಿಷ್ಟು ಆಯಿತು ಅಂತ ಒಪ್ಕೊಳ್ಳೋಣ, ಅದು ಕಠಿಣವೇ ಅಲ್ರಿ. ಇಡೀ ಪ್ರಪಂಚದ ಎಷ್ಟೆಲ್ಲ ಕಾಗೆಗಳಿದ್ವೋ ಅವುಗಳನ್ನೆಲ್ಲ ಉದ್ದೇಶಿಸಿಯೇ ವರ ಕೊಡುವಾಗ ಬ್ರಹ್ಮದೇವರು ಹಾಕಿಕೊಟ್ಟಿದ್ರಂತೆ. ಎಷ್ಟು ಕಾಗೆಗಳಿದ್ದಾವೋ ಆ ಎಲ್ಲ ಕಾಗೆಗಳು ಕೂಡ 2 ಕಣ್ಣಾಗಿರುವವರೆಗೂ ನಿನಗೆ ಸಾವಿಲ್ಲ ಅಂತ ಇಂಥವೆಲ್ಲ ವರ ಪಡ್ಕೊಂಡು ಬಂದಿರ್ತಾರೆ. ಇದು ಏನು ಅಂತ ನೀವು ಅಷ್ಟು ಸುಲಭ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗ್ಯಾಕೆ ಮಾಡಿದ್ರು ಬ್ರಹ್ಮದೇವರು? ಅವರನ್ನೇ ಕೇಳ್ಬೇಕಾಗ ಉತ್ತರ ಕೊಡ್ತಾರೆ ಭಗವತ್ಪಾದರು, ಇಲ್ಲ ಅಂತಲ್ಲ. ಏನು ಉತ್ತರ ಕೊಟ್ಟರು? ಕಾಗೆಗಳಿಗೆಲ್ಲ ಜಯಂತ ಅಂತ ಒಬ್ಬ ಇಂದ್ರನ ಮಗ, ಆತ ಕಾಗೆಗಳ ಕಣ್ಣಿನಲ್ಲಿ ಸೇರ್ಕೊಂಡಿದ್ದಂತೆ. ಸಾಂದರ್ಭಿಕವಾಗಿ ಅವನಿಗೆ ಅಲ್ಲಿ ಸೇರ್ಕೊಳ್ಳೋ ಒಂದು ಸಂದರ್ಭ ಇತ್ತು, ಏನೋ ಒಂದು ಕರ್ಮ ಇದೆ. ಅವನು ಸೇರ್ಕೊಳ್ಳೋದಲ್ಲದೆ ಇನ್ನೊಬ್ಬ ಇದ್ದ, ಅವನ ಹೆಸರು ಕುರಂಗ ಅಂತ ಭಗವತ್ಪಾದರು ಮೂಲ ರಾಮಾಯಣಾನುಸಾರ ಉಲ್ಲೇಖಿಸಿದ ಅವನ ಹೆಸರು. ವಾಲ್ಮೀಕಿಗಳು ಒಂದು ಹೆಸರನ್ನು ಉಲ್ಲೇಖಿಸ್ತಾರೆ, ಇರಲಿ. ಕುರಂಗಾಸುರ ವರ ಪಡ್ಕೊಂಡ ಬ್ರಹ್ಮದೇವರ ಹತ್ರ. ಏನು ವರ ಪಡ್ಕೊಂಡ ಅಂದರೆ, ಆ ಕುರಂಗಾಸುರ ವರ ಪಡೆಯುವಾಗ ಹೇಳ್ತಾನೆ, ನನಗೆ ಸಾವು ಬರಬಾರ್ದು. ಅರೆ, ಅದು ಯಾಕೆ ಸಾಧ್ಯನಪ್ಪ? ಇಲ್ಲ ನನಗೆ ಸಾವು ಬರಬಾರ್ದು, ಏನಾದರೂ ಉಪಾಯ ಮಾಡಿ. ಸರಿ ಬಿಡ, ಹಾಗಾದರೆ ಎಲ್ಲಿವರೆಗೂ ಪ್ರಪಂಚದಲ್ಲಿರುವ ಎಲ್ಲ ಕಾಗೆಗಳಲ್ಲಿ ಒಂದು ಕಣ್ಣು ತಾಗಲು ಅಲ್ಲಿವರೆಗೂ ಸಾವಿಲ್ಲ ಅಂತ ಕೊಟ್ಟರು. ಹಿಂಗೆ ತಿರುಗುವರೆಗೂ ಹೊರ ಕೊಟ್ಟಿದೆ. ರಾಮಾಯಣದಲ್ಲಿ ಇಂಥ ಸಂದರ್ಭಗಳು ಭಾಳ. ಅದಕ್ಕೆ ಸರಿಯಾಗಿ ನಿನ್ನೆ ಒಬ್ಬನ ಕತೆ ಕೇಳಿದ್ವಲ್ಲ ಹಿಂದೆ, ಆ ಅತುಲಾಸುರ. ಈ ಒಂದು ಆ ಥರದ್ದೇ ಒಂದು ಕಥೆ. ಈ ಥರ ವರ ಪಡ್ಕೊಂಡು ಬಂದಿದ್ದಾನೆ ಅಸುರ. ಪಡ್ಕೊಂಡು ಬರೋದಲ್ದೇನೆ ಕಾಗೆಗಳ ಹತ್ರ ಚರ್ಚೆ ಮಾಡಿದ್ದಂತೆ. ನಿಮಗೆಲ್ಲ ಅವುಗಳಿಗೆ ಅನ್ನದ ಆಸೆ ಜಾಸ್ತಿ, ಅಂದರೆ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ, ಆದರೆ ಅವುಗಳ ವೇಗ ಕಡಿಮೆ. ನನಗೇನಾದರೂ ನಿಮ್ಮ ಕಣ್ಣಲ್ಲಿ ಇರ್ಲಿಕ್ಕೆ ಒಂದು ಆಶ್ರಯ ಕೊಟ್ಟರೆ ನಾನು ನಿಮಗೆ ವೇಗ ತಂದು ಕೊಡ್ತೀನಿ, ಬಲ ತಂದು ಕೊಡ್ತೀನಿ ಅಂತಂದ. ಅಷ್ಟು ಸಾಕಾಯ್ತು ಕಾಗೆಗಳಿಗೆ. ಸರಿ, ನೀನು ನಮ್ಮೊಳಗಿರು ಅಂತಂದು ಬಹುರೂಪನಾಗಿ ಎಲ್ಲ ಕಾಗೆಗಳ ಕಣ್ಣಲ್ಲಿ ಸೇರ್ಕೊಂಡ. ಸೇರಿದಾಗಿಂದ ಅವುಗಳಿಗೆ ಬಲನೂ ಜಾಸ್ತಿ ಆಗಿತ್ತಂತೆ, ಅವುಗಳು ಹಾರಾಡೋದ್ರಲ್ಲಿ ವೇಗನೂ ಜಾಸ್ತಿ ಆಯಿತು, ತಿನ್ಲಿಕ್ಕೆ ಒಂದು ಅವಕಾಶನೂ ಆಯಿತು, ಅನ್ನಗಿನ್ನ ಅಂತ ಅವಳ ಆಸೆಗಳು ತೀರಿಸ್ಕೊಂಡು. ಅದಕ್ಕೆ ನಾನು ಹೇಳಿದೆ, ಸ್ವಾರ್ಥ, ಕಾಮ ಎಲ್ಲ ಸೇರಿಕೊಂಡ ಕಥೆ. ವಿಚಿತ್ರ ಕ್ಯಾರೆಕ್ಟರ್. ಸರಿ, ಆವಾಗಲಿಂದ ಆ ಬಲ ಜಾಸ್ತಿ ಆಗುವಾಗ ಅವುಗಳಿಗೆ ದುರ್ಬುದ್ಧಿ ಬಂದದ್ದಕ್ಕೆ ಇಂಥವನಿಗೆ ಆಶ್ರಯನು ಕೊಟ್ಬಿಟ್ಟು, ಅವನೇ ಕುರಂಗ ಒಂದು ಕಾಗೆ ಒಳಗಿದ್ದವನು ಸೀತೆಯನ್ನು ನೋಡಿ ನೀಚತನದಿಂದ ಅವಳ ಎದೆ ಭಾಗಕ್ಕೆ ಬಂದು ಚುಚ್ಚಿ ರಕ್ತ ಸುರಿಸೋ ಹಾಗೆ ಮಾಡಿದ. ರಾಮ ತೊಡೆ ಮೇಲೆ ಮಲಗಿದಾನೆ, ರಕ್ತ ಸುರಿತಿದೆ, ರಕ್ತ ಕೆಳಗೆ ಎಲ್ಲ ಹರಿತಿದೆ. ಇವಳು ಎಬ್ಬಿಸ್ತಿಲ್ಲ ರಾಮನನ್ನು. ಎಲ್ಲಿ ರಾಮನಿಗೆ ಎಚ್ಚರ ಹಾಕಿಬಿಡ್ತದೋ ಏನೋ ಅಂತ ಭಾರಿ ಪತಿ ಸೇರಿ. ಅಷ್ಟರಲ್ಲಿ ರಾಮ ಎದ್ದ. ನೋಡಿದ್ದಂತೆ ಇದೇನಿದು ಅಂತ ಕಾಗೆ ಬರ್ತಾ ಇದ್ದದ್ದು ನೋಡಿದ. ಸಿಟ್ಟಾಗಿ ಅಲ್ಲೇ ಬಿದ್ದ ಹುಲ್ಲು ಕಡ್ಡಿಯನ್ನು ಅಭಿಮಂತ್ರಿಸಿದ. ಅವುಗಳ ಮೇಲೆ ಪ್ರಯೋಗಿಸಿದ್ರೆ ಹುಲ್ಲು ಕಡ್ಡಿ ಬಹುರೂಪ ತಾಳಿದ್ವು. ಎಷ್ಟು ರೂಪ ಅಂದ್ರೆ ಆ ಕಾಲದಲ್ಲಿ ಎಷ್ಟು ಕಾಗೆಗಳಿದ್ವೋ ಅಷ್ಟು ರೂಪ ತಾಳಿದ್ವು. ಕಾಗೆಗಳಲ್ಲಿ ಬಹುವಂಶದಿಂದ ಸೇರ್ಕೊಂಡಿದ್ದ, ಒಂದು ಅಂಶದಿಂದಲ್ಲ ಬಹು ಅಂಶದಿಂದ ಸೇರ್ಕೊಂಡಿದ್ದಕ್ಕೆ ಎಲ್ಲ ಕಾಗೆಗಳ ಎಲ್ಲ ಕಣ್ಣುಗಳಲ್ಲಿಯೂ ಎಷ್ಟೆಷ್ಟು ಅಂಶದಿಂದ ಸೇರಿದ್ದ ಅವುಗಳನ್ನು ಭಸ್ಮ ಮಾಡಿದ. ಅಸುರ ಮಾತ್ರ ಭಸ್ಮ ಮಾಡಿದ, ಕಣ್ಣು ಒಂದಾಗಿತ್ತು. ಆಶ್ಚರ್ಯ ಹೇಳ್ತಾರೆ ವಾದರಾಜರು. ಸ್ವಲ್ಪ ಮುಂದೆ ಹೋಗಿ ಹೇಳ್ತಾರೆ ಇದನ್ನೇ ಕಥೆಯನ್ನು. ಈ ಕಥೆ ಮುಂದುವರಿಸ್ಬೇಕು, ಅದು ಪ್ರತಿಮಾನುಷ ಅಂತ ಹೇಳಿದೆ. ಕಾಗೆಗಳನ್ನು ನೀವು ಬೇಕಂದ್ರೆ ಈಗಲೂ ನೋಡ್ರಿ. ಅವುಗಳಿಗೆ ಏನು ಅಂದ್ರೆ ಒಂದು ಕಣ್ಣು ಹ್ಯಾಕ್ ಮಾಡಿದ ಭಗವಂತ ರಾಮ, ಅದು ಅಚಿಂತ್ಯ ಶಕ್ತಿ. ಅಂದ್ರೆ ಅವಕ್ಕೆ ಬಲಗಡೆ ನೋಡುವಾಗ ಎಡಗಡೆ ಕಾಣಿಸಲ್ಲ, ಅವು ಎಡಗಡೆ ನೋಡುವಾಗ ಬಲಗಡೆ ಕಾಣಿಸಲ್ಲ. ಕಣ್ಣು ಎರಡೂ ಇದೆ. ಆ ಒಂದು ಕಣ್ಣು ಹ್ಯಾಕ್ ಮಾಡಿದ ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ ಅದರಲ್ಲಿ. ಅವು ಯಾವಾಗ ಬಲಗಡೆ ನೋಡ್ತಾವೆ, ನಮ್ದು ಹಾಗಲ್ಲ. ನಮ್ಮ ಕಣ್ಣೆಲ್ಲ ಬಲಗಡೆ ಎಡಗಡೆ ಒಟ್ಟೊಟ್ಟಿಗೆ ಹೀಗೆ ಹೀಗೆ ಅಂತ ಗುಡ್ಡೆ ಅಳಗಾಡಿಸ್ಕೊಂಡು ನೋಡ್ತಿರ್ತೇವಲ್ಲ. ಅಂದರೆ ಕನೆಕ್ಟಿವಿಟಿನೇ ನಮಗೆ ಆ ಥರ ಇದೆ. ಅವುಗಳಿಗೆ ಏನು ಮಾಡಿದ್ದಾನೆ ಭಗವಂತ ಅಂದರೆ ತನ್ನ ಆ ಪ್ರಯೋಗದಿಂದ
ಶಸ್ತ್ರಚಿಕಿತ್ಸೆ ಥರ ಮಾಡಿದ್ದಂತೆ. ಒಂದು ಕಣ್ಣು ಮಾಡಿದೆ ಅಂತ ಹೇಳಿ ಕಾಗೆಗಳು ಪಾಪ ದುಃಖ ಪಡಬಾರ್ದು, ಅದಕ್ಕೆ ಇದ್ದ ಒಂದೇ ಕಣ್ಣನ್ನ ಎರಡೂ ಕಡೆಯಲ್ಲಿ ಬರೋ ಹಾಗೆ ಮಾಡಿಬಿಟ್ಟು ಒಳಗಡೆ ಆಪರೇಷನ್ ಮಾಡಿದ ರಾಮನನ್ನೇ ಕೇಳಬೇಕು ಹೋಗಿ. ಹಾಗಾಗಿ ಅವು ಬಲಕ್ಕೆ ನೋಡ್ತಾ ಇರುವಾಗ ಅದೇ ಕಣ್ಣಿನಿಂದ ಬಲಕ್ಕೆ ಮಾತ್ರ ಕಾಣಿಸ್ತಿರ್ತದಂತೆ. ಅವಕ್ಕೇನಾದ್ರೂ ಎಡಕ್ಕೆ ನೋಡ್ಬೇಕು ಅಂತ ಅನಿಸಿದ್ರೆ ಅದೇ ಒಳಗಿರೋ ಕಣ್ಣನ್ನು ಮತ್ತೆ ಎಡಕ್ಕೆ ತರಿಸ್ತಾವೆ, ಎಡಕ್ಕೆ ಮಾತ್ರ ನೋಡ್ತಾ ಹೋಗ್ತಾವೆ. ಹೀಗೆ ಬಲಕ್ಕೆ ಎಡಕ್ಕೆ ಮಾಡಿಟ್ಟ ಭಗವಂತ. ಅದಕ್ಕೆ ಇದನ್ನ ಇನ್ಯಾವ ಮನುಷ್ಯರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ರಾಮನಿಗೆ ಮಾತ್ರ ಸಾಧ್ಯ ಅಂದ್ರು. ಆದರೆ ಎಂಥ ಚಿತ್ತಶಕ್ತಿ! ವರ ಸತ್ಯ ಮಾಡಬೇಕು, ಇನ್ನೊಂದೆಡೆಯಲ್ಲಿ ಅವರಿಗೆ ಒಂದು ಕಣ್ಣು ಅಂತ ಮಾಡಬೇಕು. ಒಂದು ಕಣ್ಣು ಅಂತ ಮಾಡುವಾಗಲೇ ಅವನ ಅಸುರನ ಸಂಹಾರ ಆಗಬೇಕು. ಬಹುರೂಪ ತಗೊಂಡದ್ದಕ್ಕೆ ಆ ಬಹು ಅಸ್ತ್ರಗಳು ಅವನ ಮೇಲೆ ಪ್ರಯೋಗ ಆಗಬೇಕು. ಎಲ್ಲ ಮಾಡಿ ಭಗವಂತ ಅವನ ಸಂಹಾರ ಮಾಡಿ ಇಂಥವನ ಜೊತೆಗೆ ಸೇರಿಕೊಂಡ ಜಯಂತನನ್ನ ಹೊರಗೆ ಕಳಿಸಿ ಇನ್ನಾದರೂ ಒಳ್ಳೆ ಬುದ್ಧಿ ಕಲಿ ಅಂತ ಅವನನ್ನು ಮೇಲೆ ಕಳಿಸಿದ ಅಂತ. ಹೀಗೆ ಜಯಂತನನ್ನ ಮೇಲೆ ಕಳಿಸಿದ್ದು, ಕುರಂಗನನ್ನ ಸಂಹಾರ ಮಾಡಿದ್ದು, ಕಾಗೆಗಳಿಗೆ ಆ ಯುಗದೊಳಗೆ ಒಂದು ಕಣ್ಣು ಅಂತ ಮಾಡಿಸಿದ್ದು, ಲೋಕಕ್ಕೆಲ್ಲ ದೊಡ್ಡ ಶಿಕ್ಷಣ ಕೊಟ್ಟಂತೆ. ಇಂಥ ಸ್ವಾರ್ಥ, ಇಂಥ ಕಾಮುಕತೆ ಮೆರೆದರು ಅಂದರೆ ಕಾಗೆಯಂತೆ ನಿಮಗೆ ಇದ್ದು ಎರಡು ಕಣ್ಣಲ್ಲಿ ಒಂದು ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆ ಕೊಟ್ಟ ಅಂತ ಅರ್ಥ. ಅದಕ್ಕೆ ಕಾಮುಕತೆ ಬೇಡ, ಪರಸ್ತ್ರೀಯರನ್ನ ಕಾಮುಕವಾಗಿ ನೋಡಬೇಡ್ದು. ಹೀಗೆ ದಂಡನಾಯಕನಾಗಿ ಬರೆದ ರಾಮ ಅನ್ನೋ ಚರಿತ್ರೆ, ಅದರ ಸಂಗ್ರಹ ಇಲ್ಲಿದೆ ಅಂತ ತಿಳ್ಕೊಳ್ಬೇಕು. ಪ್ರೇಷ್ಯತಂ ಕಾಕನೇತ್ರಂ ಪ್ಯಸ್ಯ, ಇನ್ನು ಬಹಳ ಅರ್ಥ ಇದೆ. ಮತ್ತೊಂದ್ಸಲಿ ರಾಮಾಯಣ ವಿಸ್ತಾರವಾಗಿ ನೋಡುವಾಗ ನೋಡ್ಬೋದು. ಆರಾಧ್ಯ ಅತ್ರಿನಾಮ್ನ, ಅತ್ರಿನಾಮ್ನ ಆರಾಧ್ಯ. ರಾಮ ಮುಂದೆ ತಾನು ಪ್ರಯಾಣ ಮಾಡ್ತಾ ಕಾಕಾಸುರನ ಸಂಹಾರ ಆದ್ಮೇಲೆ ಅಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ನಿನ್ನೆ ಹೇಳಿದ್ದೆ ಕಾರಣ, ಅದಕ್ಕೂ ಮತ್ತೆ ನಿನ್ನೆ ಕಾರಣ ಹೇಳುವಾಗ ಹೇಳಿದ್ದೆ. ಚಿತ್ರಕೂಟದಲ್ಲಿ ಹೆಚ್ಚು ವಾಸ ಮಾಡ್ತಾ ಇದ್ದಾಗ ಮೊದಲು ಭರತ ಬೇರೆ ಬಂದದ್ದು, ಆಮೇಲೆ ಈ ಕಾಕಾಸುರನ ಕಥೆ ಬೇರೆ ನಡೆದ್ಬಿಡ್ತು. ಅದು ರಾಮನಿಗೆ ಮನಸ್ಸಿನ ಮೇಲೆ ಪರಿಣಾಮ ಆಯ್ತಂತೆ. ಯಾಕಂದ್ರೆ ಇಲ್ಲಿ ಸೀತೆಗೂ ಸಮಸ್ಯೆ ಆಗ್ತದೆ. ಯಾವಾಗಲೂ ಅವಳು ಕೂತಿರ್ಬೇಕು, ಯಾವ ಕಾಗೆ ಬಂದರೂ ಅದೇ ನೆನಪಾಗ್ತದೆ. ಕಾಗೆ ಬಂದಾಗೆಲ್ಲ ಕಾಕಾಸುರನ ಕಥೆ ನೆನಪು. ಈಗ ನೋಡಿ, ನಾಳೆಯಿಂದ ನಮಗೂ ನೆನಪಾದ್ರೆ ಏನು ಆಶ್ಚರ್ಯ ಇಲ್ಲ. ಮತ್ತೆ ಕಾಗೆ ಬಂದ ಕೂಡಲೇ ತಪ್ಪೇನಿಲ್ಲ ಅಲ್ಲ. ಆಗೇನೋ ಒಂದು ಕಾಗೆ ಅಸುರ ಬಂದ ಕುಕ್ಕಿದ. ಈಗ ಎಷ್ಟು ಕಾಗೆಗಳಾಗಿದ್ದಾವೆ ಈಗೆಲ್ಲ. ದಿನ ಬೆಳಗಾದ್ರೆ ಅಶ್ಲೀಲತೆ, ದಿನ ಬೆಳಗಾದ್ರೆ ಮೊಬೈಲ್ಗಳಲ್ಲಿ ಕಾಮುಕತೆ ಮೆರೆಯೋರನ್ನು ನೋಡ್ಲಿಲ್ವೇ? ಅಂತೂ ಇಂತೂ ಅವರನ್ನೆಲ್ಲ ಶಿಕ್ಷಿಸೋರು ಯಾರು, ಆ ಜವಾಬ್ದಾರಿ ಯಾರಿಗಿದೆ ಅಂತನ್ನೋದನ್ನು ರಾಮ ಎಚ್ಚರಿಸಿದ. ಸಮಾಜದಲ್ಲಿ ಕಾಕಾಸುರನಂಥವ್ರ ಬೆಳವಣಿಗೆನೇ ಜಾಸ್ತಿ ಆಗಿಬಿಟ್ರೆ ಸ್ತ್ರೀಯರು ಹೇಗಿರ್ಬೇಕು? ಸ್ತ್ರೀಯರ ರಕ್ಷಣೆ ಆಗಿಂದ ಆಗ್ಬೇಕು. ಇವೆಲ್ಲ ಯೋಚಿಸ್ಬೇಕಿದು. ಅದಕ್ಕೆ ದಂಡನಾಯಕರಾದವರಿಗೂ ರಾಮನ ಕಥೆ ಒಂದು ಶಿಕ್ಷಣ. ಸಾಮಾನ್ಯ ಮನುಷ್ಯರಿಗೂ ಕಾಮುಕರಾಗಬೇಡ್ರಿ ಅನ್ನೋ ಎಚ್ಚರಿಕೆ ಎಲ್ಲವೂ ಇದೆ ರಾಮಾಯಣದೊಳಗೆ. ಕೊಂದ ಮೇಲೆ ಸೀತೆಯ ಮನಸ್ಸಿನ ಮೇಲೆ ಪರಿಣಾಮ ಏನಾಯಿತು? ಪದೇ ಪದೇ ಆ ಚಿತ್ರಣ ಬರಲಿಕ್ಕೆ ಪ್ರಾರಂಭ ಆಯಿತು. ರಾಮ ಅಂದ, ಸಾಕು ಮಾಡೋಣ, ಇಲ್ಲಿದ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಆಯಿತು ಅಂತ. ಅದಕ್ಕೆ ಮುಂದೆ ಹೊರಟ. ಆಗ ದಂಡಕವನ್ನು ಪ್ರವೇಶ ಮಾಡಿದ ಅಂತ ಮುಂದೆ ಹೇಳ್ತಾರೆ. ದಂಡಕ ಅಂತ ಒಬ್ಬ ರಾಜ. ಆ ಅರಣ್ಯಕ ಹೆಸರು ಬರಲಿಕ್ಕೆ ಏನು ಕಾರಣ ಅಂದಕ್ಕೂ ಸಾಕಷ್ಟು ಕಥೆಗಳಿದ್ದಾವೆ. ಅದನ್ನು ವಿವರಣೆ ಕೊಡ್ತಾರೆ ಮುಂದೆ. ಅಲ್ಲಿ ತಪಸ್ವಿಗಳು ಬಹಳ ಜನ ಇದ್ದರು. ಜೊತೆಯಲ್ಲಿ ರಾಕ್ಷಸರು ಹೆಚ್ಚಾಗಿದ್ದರು. ತಪಸ್ವಿಗಳ ತಪಸ್ಸಿಗೆ ವಿಘ್ನ ಆಗ್ತಾ ಇತ್ತು ರಾಕ್ಷಸರ ಪರಿಣಾಮದಿಂದ. ಅವ್ರ ಪ್ರಭಾವದಿಂದ ತಪಸ್ಸಿ ವಿಘ್ನ ಆಗ್ತಿದೆ ಅಂತ ರಾಮನಿಗೆ ವಿಷಯ ಮುಗಿತು. ಅದಕ್ಕೆ ರಾಮ ದಂಡಕವನ್ನು ಪ್ರವೇಶ ಮಾಡಬೇಕಾಯಿತು. ಮೇಲ್ನೋಟಕ್ಕೆ ವನವಾಸ ಅನ್ನೋದು ನೆಪ, ತಂದೆಯ ವಾಕ್ಯ ಪಾಲನೆ ಮಾಡ್ತಿದ್ದಾನೆ ಅಂತ. ಒಳಗಡೆ ಇದು ಉದ್ದೇಶ, ಕಾಕಾಸುರನ ಸಂಹಾರ ಆಗಬೇಕು, ಇಂದ್ರನ ಮಗ ಜಯಂತನನ್ನ ಇಂದ್ರನ ಮನೆಗೆ ವಾಪಸ್ ಕಳಿಸ್ಬೇಕು, ಆ ಕಾಲದ ಕಾಗೆಗಳಿಗೆಲ್ಲ ಒಂದು ಕಣ್ಣು ಅಂತ ಮಾಡಿ ಇವತ್ತಿನ ತನಕ ಹಾಗೆ ಮುಂದುವರಿಬೇಕು. ಮುಂದಿನ ಈ ಕಲ್ಪದೊಳಗೇನೆ ಇನ್ನು ಕಣ್ಣು ಬರೋದಂತ ಎರಡು. ಮುಂದಿನ ಕಲ್ಪ ಅಂದಿದ್ದಾರೆ ಭಗವತ್ಪಾದರು. ಈ ಕಲ್ಪ ಮುಗೀತೀಗ, ಈ ಜನರೇಷನ್ ಮುಗೀತೀಗ, ಈ ಜನರೇಷನ್ ಇಷ್ಟೇ. ಮುಂದಿನ ಕಲ್ಪ ಅಂದ್ರೆ ಯೋಚಿಸಿದ್ರೆ ಗಂಭೀರ ಇದೆ ಬಿಡಿ, ಅದ್ರ ಬಗ್ಗೆ ಚರ್ಚೆ ಬೇಡ ಈಗ. ಇಷ್ಟೆಲ್ಲ ಕಥೆ ಆಗಬೇಕಿತ್ತು. ಅದಕ್ಕೆ ರಾಮ ವನವಾಸಕ್ಕೆ ಬಂದ.
ಈ ದಂಡಕದಲ್ಲಿ ಪ್ರವೇಶ ಮಾಡಬೇಕಾಗಿದೆ. ಅದರ ಮಧ್ಯದಲ್ಲಿ ಅತ್ರಿ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಅತ್ರಿ ಅಂದರೆ ಸಾಮಾನ್ಯನೇ. ದಾರೈಷಣ, ವಿತ್ತೈಷಣ, ಪುತ್ರೈಷಣ ಬಿಟ್ಟದ್ದಕ್ಕೆ ಅವರ ಹೆಸರೇ ಅತ್ರಿ. ಈಶಣ ಅಂದರೆ ಅತಿಯಾದ ಅಭಿಲಾಷೆ. ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಹಣದ ಮೇಲೆ ಅತಿಯಾದ ಅಭಿಲಾಷೆ ಇದ್ದರೆ ಅವರಿಗೆ ಅತ್ರಿ ಅಂತ ಹೆಸರು ಬರ್ತಿರಲಿಲ್ಲ. 3 ಅಭಿಲಾಷೆಗಳನ್ನು ದೂರ ಮಾಡಿಕೊಂಡಿದ್ರಾದ್ರಿಂದ ಅವರ ಹೆಸರು ಅತ್ರಿ ಸಾರ್ಥಕ ಆಯಿತು. ಅವರ ಹೆಸರು, ಆ ಹೆಸರೇ ಒಂದು ಅರ್ಥದಲ್ಲಿ ಎಚ್ಚರಿಕೆ ಕೊಡ್ತದೆ, ಬೇರೆ ಬೇರೆ ಅರ್ಥದಲ್ಲೂ ಇದೆ ಇರಲಿ ಆ ಹೆಸರು. ಉಪಲಕ್ಷಣೆಯ ಮನುಷ್ಯರು ತಮ್ಮ ಏಳಿಗೆಯಲ್ಲಿ ಕುಂಠಿತವಾಗುವ ಈ ದೋಷಗಳನ್ನು ಪರಿತ್ಯಜಿಸಬೇಕು. ಅದಕ್ಕೆ ರಾಮ ಅವರ ಬಳಿಯಿಂದ ಪೂಜಿತನಾಗ್ತಾನೆ ಎಂದು ಇಲ್ಲೊಂದು ಕಥೆ. ಅನಸೂಯೆ ಸೀತೆಯರ ಸಂಭಾಷಣೆಯು ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರವಾಗಿ ಬಂದಿದೆ. ರಾಮನ ವ್ಯಕ್ತಿತ್ವ ಮೇಲೆ ಒಂದು ಸವಾಲು ಎಸಗಿದಂತಹ ಪ್ರಸಂಗ ಸೀತೆ, ಅದು ಕೂಡ ಇದೇ ಪ್ರಸಂಗದಲ್ಲಿ ಬರ್ತದೆ. ಯಾಕೆ ಬೇಕು ನಿಮಗೆ ಬಿಲ್ಲು ಬಾಣ ಅಂತಂತೆ ಸೀತೆ. ಈ ಸಂದರ್ಭದೊಳಗೆ ಬಿಲ್ಲಿಗಿಲ್ಲಿ ಹಿಡ್ಕೊಂಡವರು, ಬಾಣ ಇಟ್ಕೊಂಡವರೆಲ್ಲ ವನವಾಸ ಮಾಡ್ತೀನಿ ಅಂದರೆ ಎಲ್ಲೋ ಏನೋ ನಮ್ಮ ಯಜಮಾನ ಕಿರಾತ ಆದರೆ ಹೇಗೆ ಯೋಚಿಸಿದ್ರು ಪಾಪ. ಅಂದರೆ ಬೇಟೆ ಗೀಟೆ ಆಡ್ತಾ ಆಡ್ತಾ ಹಿಂಸ್ರಕರಾಗಿ ಮುಂದೆ ನೀವು ವನವಾಸಕ್ಕೆ ಬಂದವರು ಎಲ್ಲಿ ಪ್ರಾಣಿ ಹಿಂಸೆ ಮಾಡ್ಕೊಂಡು ಇಟ್ಬಿಡ್ತಿರೋ ಏನೋ ಅಂತ ಭಯ ಆಗ್ತಿದೆ ಅಂದಂತೆ ಸೀತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅತಿಯಾಗಿ ಆಯುಧಗಳ ಜೊತೆಗೆ ಯಾವಾಗಲೂ ಕಾಲ ಕಳೆಯೋ ಹಾಗಾಗಿಬಿಟ್ರೆ ಎಲ್ಲೋ ಒಂದು ಕಡೆಯಿಂದ ಅವನು ಹಿಂಸ್ರಕನಾಗಿಬಿಡ್ತಾನೆ. ಹೀಗೆಲ್ಲ ಪ್ರಶ್ನೆ ಸೀತೆ ಮಾಡಿಟ್ಟಿದೆ. ಅದಕ್ಕೆ ರಾಮ ಉತ್ತರನೂ ಕೊಡ್ತಾನೆ, ನಾನು ದುಷ್ಟರಿಗೋಸ್ಕರ ಅಷ್ಟೇ ಬಳಸ್ತೇನೆ ಆಯುಧಗಳನ್ನ, ಸಜ್ಜನರ ರಕ್ಷಣೆ ಬೇಕು ಅಂತ ಇಟ್ಕೊಂಡಿದ್ದೇನೆ. ನೀನು ತಿಳಿದ ಹಾಗೆ ನಾನೇನು ಬೇಟೆಗಾರ ಅಲ್ಲ ಅನ್ನೋದು ಒಂದು ಚಿಕ್ಕ ಕಥೆನೂ ಬರ್ತದೆ, ಹೇಳಿರೋಣ, ಇರಲಿ ಪರವಾಗಿಲ್ಲ. ಸೀತೆ ಹೇಳುವ ಕಥೆ ಬಹಳ ಅದ್ಭುತ. ಒಬ್ಬ ಋಷಿ ಕಾರಣಾಂತರದಿಂದ ಆತ ಬೇರೆ ಆಗಿದ್ದವನು ಮೊದಲು, ಆಮೇಲೆ ಋಷಿಯಾಗಿದ್ದ. ಋಷಿಯಾಗಿ ಸಜ್ಜನಾಗಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಸಾಧನೆ ಮಾಡೋಣ ಅಂತ ತಪಸ್ಸು ಮಾಡ್ತಾ ಇದ್ದಾನಂತ. ಇದಕ್ಕಿದ್ದಾಗ ಒಬ್ಬ ಬೇಟೆಗಾರ ಬಂದ. ಋಷಿಯ ಬಳಿಗೆ ಬಂದು ನಮಸ್ಕಾರ ಮಾಡಿ ಒಂದು ಬಿಲ್ಲು ಬಾಣ ಅವನ ಹತ್ರ ಇಟ್ಟು, ಇಲ್ಲೇ ನೀರು ಕುಡಿದು ಬರ್ತೇನೆ ಸ್ವಾಮಿ, ಸ್ವಲ್ಪ ನೋಡ್ಕೊಳ್ತಿರ್ಲಿ ಅಂತ. ಅವ್ರಿಗೆ ಏನು ಅನ್ನಿಸ್ತು, ಅಯ್ಯೋ ಎಲ್ಲಿದ್ದ ಬಂದಿದ್ದಾನೋ ಏನೋ, ಪಾಪ ನೀರಡಿಕೆ ಆಗಿದೆ, ಆಯಾಸ ಆಗಿದೆ, ಈಗ ಬಂದ್ಬಿಡ್ತೇನೆ ಅಂತಿದ್ದಾನೆ, ಇರ್ಲಿ ಇಟ್ಕೋಗು ಅಂತಂದು. ಸರಿ, ಆತ ಹೋದವನು ಬರಬೇಕೋ ಬೇಡ, ಬೆಳಗ್ಗೆ ಹೋದವನು ಸಾಯಂಕಾಲ ಆದರೂ ಬರ್ತಾ ಇಲ್ಲ. ಇವರು ಪಾಪ ತಪಸ್ಸಿಗೆ ಅಂತ ಕಣ್ಣು ಮುಚ್ಚಿ ಜಪ ಮಾಡಬೇಕು, ಮಂತ್ರ ಹೇಳಬೇಕು ಅಂತ ಕೂಡುವಾಗೆಲ್ಲ ಬಿಲ್ಲು ಬಾಣ ನೆನಪಾಗ್ತಾ ಇದೆ. ಯಾರಾದರೂ ಎತ್ಕೊಂಡು ಹೋದ್ರೆ ಸಮಸ್ಯೆ ನೋಡಿ. ಯಾರದ್ದಾದ್ರೂ ಕಾಯೋದು ಅಂತ ಇಟ್ಟುಕೊಂಡ್ರೆ ವಸ್ತುವನ್ನ ಬಹಳ ಸಮಸ್ಯೆ. ಒಪ್ಪಿಕೊಳ್ಳುವಾಗ ಯಾವುದೋ ಮೂಡ್ನಲ್ಲಿ ಒಪ್ಕೊಂಡ್ಬಿಡ್ತೀವಿ. ಬಸ್ಸಲ್ಲಿ ಕೂತಿರ್ತೀವಿ, ಆಚಾರ್ಯ ಸ್ವಲ್ಪ ಬ್ಯಾಗು ಅಂತ ಅವ್ರು ಕೆಳಗೆ ಹೋಗಿರ್ತಾರೆ. ನಮ್ಮ ಬ್ಯಾಗೇ ನಮ್ಗೆ ಎಚ್ಚರಿಕೆ ಇರಲ್ಲ, ಇನ್ನು ಇನ್ನೊಬ್ರು ಬ್ಯಾಗ ಅವ್ರಿಗೇನೋ ಅನ್ನಿಸ್ತಾರೆ. ಯಾಕಂದ್ರೆ ಇವರಂತೂ ಹೇಗಿದ್ರು ಬಸ್ನಿಂದ ಕೆಳಗೆ ಯಾವಾಗಲೂ ಇಳಿಯಲ್ಲ ಅಂತ ಅವ್ರಿಗೆ ಗೊತ್ತು. ಮುಗೀತಲ್ಲ ಕತೆ. ಇವನು ಬಿಲ್ಲು ಬಾಣ ಇಟ್ಟೋಗಿದ್ದಾನೆ, ಬರ್ತಿಲ್ಲ. ಅವರಿಗೆ ಆ ಬಿಲ್ಲು ಬಾಣದ ಕಡೆನೇ ಲಕ್ಷ್ಯ ಜಾಸ್ತಿ ಆಯ್ತು. ಒಮ್ಮೆ ಮಂತ್ರ ಹೇಳೋದು, ಮತ್ತೆ ಕಣ್ ತೆಗೆಯೋದು, ಬಿಲ್ಲು ಬಾಣ ನೋಡೋದು, ಮಂತ್ರ ಹೇಳೋದು, ಮತ್ತೆ ಕಣ್ ತೆಗೆಯೋದು, ಬಿಲ್ಲು ಬಾಣ ನೋಡೋದು ಆಯ್ತು. ಇದೇ ಮುಂದುವರಿತು. ಅವನು ಬರಲೇ ಇಲ್ಲ. ಮೊದಲು 1 ದಿನ ಕಾಯಿದ್ರು, 2 ದಿನ ಕಾದ್ರು. 3ನೇ ದಿನ ಅದೇನೋ ಗುಡಿಸಿನಲ್ಲಿ ಇದ್ರು ಅವರು ಪಾಪ. ಅದಕ್ಕೇನು ಬೀಗದ ಕೈ ಇರ್ತದೆ, ಗೋದ್ರೇಜ್ದು. ಯಾರು ಇರ್ತಾರೆ? ಸ್ನಾನಕ್ಕೆ ನದಿಗೆ ಹೋದಾಗ ಬಿಲ್ಲು ಬಾಣ ಯಾರಾದ್ರೂ ತಗೊಂಡೋದ್ರೆ ಅವನು ಬಂದು ಕೇಳಿದ್ರು ನಾನು ಏನು ಮಾಡಬೇಕು ಅಂತ ತಲೆ ಒಳಗೆ ಬಂತು. ನದಿ ಸ್ನಾನಕ್ಕೆ ಬಿಲ್ಲು ಬಾಣ ತಗೊಂಡೋದ್ರು ಋಷಿಗಳು. ಅಲ್ಲಿ ದಡದ ಮೇಲೆ ಇಡಬೇಕು, ಸ್ನಾನ ಮಾಡಬೇಕು, ಮತ್ತೆ ಬಿಲ್ಲು ಬಾಣ ತರಬೇಕು, ಮತ್ತೆ ತಗೊಂಡೋಗ್ಬೇಕು. ಇದೇ ಕೆಲಸ ಆಗೋಯ್ತು ಅವರಿಗೆ. ಇದು ಏನಿದು ಅನ್ಕೊಂಡ್ರು. ಬರ್ತಾ ಬರ್ತಾ ಬರಲೇ ಇಲ್ಲ. ಬಹುಶಃ ಎಲ್ಲೋದ್ನೋ ಏನೋ ಅಂತ ಅಂದ್ಕೊಂಡು 2 ದಿನ ಆಗಿ 3 ದಿನ ಕಳಿತಿರ್ಲಿಕ್ಕೆ ಬಿಲ್ಲಿನ ಮೇಲೇನೆ ಯೋಚನೆ ಪ್ರಾರಂಭ ಆಯಿತು. ಏನಿದು ಕುತೂಹಲ. ಆಮೇಲೆ ಅದನ್ನ ಹಗ್ಗ ಹೇಗೆ ಕಟ್ತಾರೆ ಅಂತ ಪ್ರಯತ್ನ ಪಟ್ಟರು. ಕಟ್ಟಿದ ಹಗ್ಗವನ್ನು ಒಂದು ಸಲಿ ಏನೋ ಭಾರಿ ಶಬ್ದ ಬರ್ತದೆ ಅಂತ ಕೇಳಿರ್ತೇವಲ್ಲ ಪುರಾಣ ಗಿರಾಣದಲ್ಲಿ. ಏನು ಶಬ್ದ ನೋಡೋಣ, ಅನುಭವಿಸೋಣ ಅನಿಸಿ ಅದನ್ನ ಹಗ್ಗ ಎಳೆದು ಬಿಟ್ರೆ ಎದೆ ಜಲ್ಲ ಅನ್ನೋ ಶಬ್ದ ಬಂತು. ಏನೋ ಬಾಣ ಹೂಡ್ತಾರಂತೆ ಇದಕ್ಕೆ ಅಂತ ಅನಿಸಿ ಕುತೂಹಲ ಆಗಿ ಬಾಣ ಹೂಡಿದ್ರು.
ಅಲ್ಲೇ ಇದ್ದ ಮರಕ್ಕೆ ಒಂದು ಬಾಣ ಬಿಡೋಣ, ನೋಡೋಣ ನಂದು ಗುರಿ ಸರಿ ಇದೆ ಇಲ್ಲೋ ಅಂತ ಒಂದು ಬಾಣ ಬಿಟ್ರು. ನಿಂತ ಮರಕ್ಕೆ ಬಾಣ ಬಿಟ್ರೆ ಅಷ್ಟೇನು ಬುದ್ಧಿವಂತಿಕೆ ಅಲ್ಲ. ಓಡಾಡೋ ಪಕ್ಷಿಗೆ ಏನಾದರೂ ಬಾಣ ಬಿಟ್ಟರೆ ಬುದ್ಧಿವಂತಿಕೆ ಅಂತ ಒಂದು ಪಕ್ಷಿಗೆ ಬಿಟ್ರು. ಅದು ಸ್ವಲ್ಪ ಆಚೆ ಈಚೆಯಾಗಿ ಹೋಯಿತು ಮೊದಲನೇ ಬಾರಿ. ಮತ್ತೆ ಬಾಣ ಓಡಿ ತಗೊಂಡು ಬಂದು ಪುನಃ ಜೋಡಿಸಿದ್ರು. ಬರ್ತಾ ಬರ್ತಾ ಪಕ್ಷಿಗೆ ಬಿಟ್ರು, ಪ್ರಾಣಿಗೆ ಬಿಟ್ರು, ಪಶುಗಳಿಗೆ ಬಿಟ್ರು ಕಾಡಿನಲ್ಲಿ. ನಾನು ಭಾರೀ ಗುರಿವಂತ ಅಂತ ಅನಿಸ್ಕೊಳ್ಳಿಕ್ಕೆ ಹೋಗಿ ಋಷಿಗೆ ಹೋಗಿ ಬೇಟೆಗಾರ. ಇಷ್ಟೇ ಕಥೆ, ಬೇರೆ ಏನಲ್ಲ. ಋಷಿನ ಬೇಟೆಗಾರ ಮಾಡಿದ ಪರಿ ಏನಿದು ಅಂತ ತಿಳಿಸ್ತೀವಿ ಕಥೆ. ಇದನ್ನ ಸೀತೆ ರಾಮನಿಗೆ ಹೇಳಿದ್ರಂತೆ, ನೀವೆಲ್ಲಿ ಹೀಗಾಗಿ ಬಿಡ್ತಿರೋ ಅಂತ ನನಗೆ ಭಯ ಆಗ್ತಿದೆ ಅಂತ ಅಂದಿದ್ದಾಳೆ. 3 ದೋಷ ಹೇಳ್ತಾಳೆ. ಮನುಷ್ಯ ಅಧಃಪತನಕ್ಕೆ ಹೋಗ್ಲಿಕ್ಕೆ 3 ಥರದ ದೋಷಗಳಿದ್ದಾವೆ. ಒಂದು ಸುಳ್ಳು ಹೇಳೋದು, ಪರಸ್ತ್ರೀಯನ್ನ ಕಾಮಿಸೋದು, ಕಾರಣ ಇಲ್ಲದೆ ಪಶುಗಳನ್ನು ಪ್ರಾಣಿಗಳನ್ನು ಹಿಂಸಿಸೋದು. ಈ 3ರೊಳಗೆ 2ಅಂತೂ ನಿಮಗಿಲ್ಲ ಅಂತ ನಾನು ಖಾತ್ರಿ ಕೊಡ್ತೇನೆ. ಆದರೆ ಎಲ್ಲೋ 3ನೇ ಸೇರ್ಕೊಳ್ಬೋದೇನೋ ಅಂತ ಭಯ ಆಗ್ತಿದೆ ಅಂತ ಈ ಕಥೆ ಹೇಳಿದ್ದಾರೆ. ಬಹಳ ವಿಸ್ತಾರವಾಗಿ ರಾಮಾಯಣದಲ್ಲಿ ನೋಡ್ಬೋದು ಇದನ್ನೆಲ್ಲ ನಾವು. ಮನುಷ್ಯ ಯಾವ ವಸ್ತುಗಳ ಸಂಗ ಮಾಡ್ತಾನೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಏನೋ ಬರುವಾಗೇನೋ ಮೊಬೈಲ್ ಭಾಳ ಚೆನ್ನಾಗೇ ಬಂತು ಕೈಗೆ, ಈಗೇನಾಗಿದೆ ನೋಡಿ ನಮಗೆಲ್ಲ. ಈ ಕಡೆ ಅದನ್ನು ಒಳ್ಳೆಯದು ಅಂತ ನೋಡುವ, ಕೆಟ್ಟದ್ದು ನೋಡುವ, ಆ ಚರ್ಚೆಯಿಂದ ಮುಳುಗಿ ಅದ್ರ ಜೊತೆಗೆ ಇರ್ತೀವಿ ನಾವೆಲ್ಲ. ಅದು ಬರುವಾಗಲೇ ಹಾಗೆ ಬಂದಿದೆ ನಮ್ಮ ಜೊತೆಗೆ. ಇವಾಗ ಅದನ್ನು ಬಿಡಲಿಕ್ಕಿಲ್ಲ, ಅದನ್ನು ಯಾವಾಗ ಹಿಡ್ಕೊಂಡು ಕೊಡ್ತೇವೆ ಅಂದರೆ ಇಲ್ಲ. ಈ ಥರ ನಮ್ಮನ್ನು ಅದು ಹ್ಯಾಕ್ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಪಿ ಜಾಯತೆ, ಇದೆಲ್ಲ ಮಾತುಗಳು ಗೀತೆಯಲ್ಲಿ ನೋಡ್ತೇವಲ್ಲ, ಇದೆಲ್ಲ ಇಲ್ಲೂ ಅನ್ವಯ ಮಾಡ್ತಾರೆ. ಅದಕ್ಕೆ ರಾಮ ಹೇಳ್ದ, ನಾನು ಹಾಗಿಲ್ಲ, ನನ್ನನ್ನು ಹಾಗೆ ತಿಳ್ಕೊಳ್ಬೇಡ, ರಕ್ಷಣೆ ಮಾಡಬೇಕಿದೆ ಋಷಿಗಳನ್ನು. ರಾಕ್ಷಸರಿಂದ ರಕ್ಷಣೆ ಆಗಬೇಕಾದ್ರೆ ಬೇಕಿಲ್ಲ ಆಯುಧ ಅಂತ ಆಯುಧದ ಮಹತ್ವ ಹೇಳ್ದ. ಕ್ಷತ್ರಿಯರ ಧರ್ಮವನ್ನು ಹೇಳ್ದ. ಇದು ಒಬ್ಬ ದಂಡನಾಯಕನಿಗೆ ಬೇಕೇ ಬೇಕಾದದ್ದು ಅಂತ ದಂಡದ ವಿಷಯ ಹೇಳ್ದ. ಎಲ್ಲ ಹೇಳಿ ಸೀತೆಯನ್ನು ಒಪ್ಪಿಸೋ ಹಾಗೆ ಮಾಡಿದ. ಒಪ್ಪಿದ್ಲು ಸೀತೆ, ಹೌದು ಹಾಗಾದ್ರೆ ಸರಿ, ನೀವು ಇಟ್ಟುಕೊಂಡ್ರೆ ಬಿಲ್ಲುವ. ಇಷ್ಟೆಲ್ಲ ಮನೆಯವರನ್ನು ಒಪ್ಪಿಸ್ಲಿಕ್ಕೆ ರಾಮಪಟ್ಟ ಸಾಹಸ ಅಂತ ರಾಮಾಯಣ ಹೇಳ್ತದೆ. ಇಂಥ ಕಥೆಗಳೆಲ್ಲ ನಡೆದದ್ದು ಅತ್ರಿ ಋಷಿಗಳ ಆಶ್ರಮದಲ್ಲಿ. ಅನಸೂಯೆ ಸೀತೆ ಒಟ್ಟಿಗೆ ಮಾತನಾಡಿದ್ದು ಒಂದು ಸಂಭಾಷಣೆ ಇದೆ, ಬಹಳ ಚೆನ್ನಾಗಿದೆ ಅದೆಲ್ಲ ಸಂಭಾಷಣೆ. ರಾಮನ ಮುಖದಲ್ಲಿ ಇಷ್ಟು ಆನಂದ ಕಾಣ್ತಾ ಇದೆ ಅಂದರೆ ಸೀತೆ ಶ್ರಮ ದೊಡ್ಡದಿದೆ ಅಂತ ಅತ್ರಿ ಋಷಿ. ಒಬ್ಬ ವ್ಯಕ್ತಿ ಪುರುಷ ಅವ್ರು ಬಹಳ ಆನಂದವಾಗಿದ್ದಾನೆ ಅಂದರೆ ಅವನಿಂದಿರುವ ಹೆಣ್ಣಿನ ಪರಿಶ್ರಮ ದೊಡ್ಡದಿರ್ತದಂತೆ. ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿರ್ತಾಳೋ ಅಷ್ಟು ಚೆನ್ನಾಗಿ ಪುರುಷ ಇರ್ತಾನೆ ಅಂತ. ಹೀಗೆ ದಾಂಪತ್ಯದಲ್ಲಿ ಇರಬೇಕಾದ ವಿಶೇಷ ವಿಷಯಗಳನ್ನೆಲ್ಲ ರಾಮಾಯಣದಲ್ಲಿ ಹೇಳ್ತಾರೆ. ಅದನ್ನೆಲ್ಲ ನೆನಪಿಸ್ಕೊಂಡು ಮಂತ್ರಾಲಯ ಪ್ರಭುಗಳು ವ್ಯಸ್ಯ ಆರಾಧ್ಯ ಅತ್ರಿನಾಮ್ನ ಆರಾಧ್ಯ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅತ್ರಿ ಋಷಿಗಳು ಉಪಲಕ್ಷಣ್ಯ ಅವರ ಪತ್ನಿನೂ ಬಂದು, ಅನಸೂಯನೂ ಬಂದು, ಅತ್ರಿ ಅನಸೂಯ ದಂಪತಿಗಳಿಂದ ಆರಾಧ್ಯ ವಿಶೇಷ ಆರಾಧ್ಯನಾದಂಥ ಸೀತಾಪತಿ ರಾಮಚಂದ್ರ ಪಾಯಾತ್ ನನ್ನನ್ನು ರಕ್ಷಣೆ ಮಾಡಲಿ, ಇದೆಲ್ಲ ವಿಷಯ ಅಲ್ಲಿ ಬಂತು. ಆಮೇಲೆ ವನಮಥ ಸಮಿತೋ ದಂಡಕಂ ತಾಪಸೇಷ್ಟಂ, ಅಲ್ಲಿ ಇದ ಮುಂದೆ ದಂಡಕಂ ವನಂ ತಾಪಸೇಷ್ಟಂ ಸಮಿತ, ತಪಸ್ವಿಗಳಿಗೆ ಬಹಳ ಇಷ್ಟದ ತಾಣ ಅದೇ ದಂಡಕಾರಣ್ಯ. ಅಲ್ಲಿಗೆ ಭಗವಂತ ಪ್ರಯಾಣ ಬೆಳೆಸಿದ ಅಂತ ಇಷ್ಟ ಕಥೆ. ಮುಂದೆ ಕುರ್ವನ್ ಹತ್ವಾ ವಿರಾಧಂ ಖಲಕುಲ ದಮನಂ ಯಾಚಿತಸ್ತಾಪಸಾಗ್ರೈಹಿ, ವಿರಾಧಂ ಹತ್ವಾ, ದಂಡಕಾರಣ್ಯದಲ್ಲಿ ಬೇರೆ ಬೇರೆ ರಾಕ್ಷಸರ ಸಂಹಾರ ಮುಂದೆ ನಡೀತದೆ. ಅದರಲ್ಲಿ ಮೊದಲು ರಾಯರು ಸಂಗ್ರಹಿಸಿದ್ದು ವಿರಾಧನ ಸಂಹಾರ, ದೊಡ್ಡ ರಾಕ್ಷಸ. ಆ ವಿರಾಧ ರಾಮನನ್ನ ಯುದ್ಧ ಮಾಡ್ತಾ ಮಾಡ್ತಾ ಗೆಲ್ಲಬೇಕು ಅಂತ ಹಠ ತೊಟ್ಟು ಬಂದ. ಕೊನೆಗೆ ರಾಮನಿಂದಲೇ ಹತನಾಗ ಅಂತ ಅವನ ಕಥೆ ರಾಮಾಯಣದಲ್ಲಿ ಬರ್ತದೆ. ಸಂಸ್ಕೃತದಲ್ಲಿ ರಾಧ ಅಂದರೆ ಜ್ಞಾನ ಅನ್ನೋ ಅರ್ಥ ಇದೆ. ರಾಧ
ಸಂಸಿದ್ಧೋ ಅಂತ ಧಾತು, ರಾಧ ಸಂಸಿದ್ಧೋ. ವಿ ರಾಧ ಅಂದರೆ ಬಹಳ ಚಮತ್ಕಾರ ಮಾಡಿದ್ದಾರೆ, ವಿಪರೀತ ತಿಳುವಳಿಕೆ ಅಂತ ಅರ್ಥ. ವಿರಾಧ, ರಾಧ ಅಂದರೆ ತಿಳುವಳಿಕೆ, ವಿರಾಧ ಅಂದರೆ ವಿಪರೀತ ತಿಳುವಳಿಕೆ. ಒಂದರ್ಥದಲ್ಲಿ ಭಗವಂತ ವಿಪರೀತ ತಿಳುವಳಿಕೆಯಂತೆ ಇದ್ದ ರಾಕ್ಷಸರನ್ನು ಸಂಹಾರ ಮಾಡಿದ ಅಂತ ಹೀಗೂ ಅರ್ಥ ಮಾಡಿ ಚಮತ್ಕಾರ ಮಾಡ್ತಾರೆ. ಅವನೊಬ್ಬನೇ ಅಲ್ಲ, ದಂಡಕದಲ್ಲಿ ಅಲ್ಲಲ್ಲಿ ರಾಕ್ಷಸರು ಬೀಡು ಬಿಟ್ಟಿದ್ರಂತೆ. ಇವತ್ತಿನ ಭಾಷೆಯಲ್ಲಿ ಅವರನ್ನೆಲ್ಲ ಏನು ಕರೀಬೋದು ಅಂದರೆ, ಈ ಭೂಗತ ಆತಂಕವಾದಿಗಳು, ಉಗ್ರರು ಅಂತ ಕರೀತಾರಲ್ಲ, ಆ ಕಾಲದಲ್ಲಿ ರಾಕ್ಷಸರು ಅಂತ ಕರಿತಿದ್ರು ಅಷ್ಟೇ. ಈಗ ಸ್ವಲ್ಪ ಹೆಸರು ಬದಲಾಗಿದೆ ಅವರಿಗೆಲ್ಲ, ಟೆರರಿಸ್ಟ್ ಅಂತ. ಹಾಗೆ ಆ ಕಾಲದಲ್ಲಿ ರಾಕ್ಷಸರು. ಅದಕ್ಕೆ ಖಲ ಕುಲ ದಮನಂ, ಅಷ್ಟು ರಾಕ್ಷಸರು ತುಂಬಿದ್ರಂತೆ. ರಾಮ ಅವರನ್ನು ಸಂಹರಿಸಿದ ಅನ್ನೋ ಚರಿತ್ರೆಯನ್ನು ಸಂಗ್ರಹಿಸಿದ್ದಾರೆ ಮಂತ್ರಾಲಯದಲ್ಲಿ. ಖಲಕುಲ ದಮನಂ. ಆಮೇಲೆ ಯಾಚಿತಸ್ತಾಪಸಾಗ್ರೈ ತೇಷಾಂ ದತ್ವಾ ಅಭಯಂ. ಕೇಳ್ಕೊಂಡ್ರಂತೆ ರಾಮನನ್ನ, ನೀನು ಬಂದರೆ ದಂಡಕದಲ್ಲಿ ರಾಕ್ಷಸರಿಗೆ ಭಯ ಹುಟ್ಟುತ್ತದೆ, ಅವರ ಸಂಹಾರ ಆಗ್ತದೆ, ನಮಗೆಲ್ಲ ಅಭಯ ನೀಡಿದಂತಾಗ್ತದೆ ಅಂತ ಸ್ತೋತ್ರ ಮಾಡಿದ್ರಂತೆ. ಅದಕ್ಕೆ ಭಗವಂತ ಅವರ ಸಂಹಾರ ಮಾಡಿ ಆಮೇಲೆ ತಾನು ಅವರಿಗೆ ಅಭಯ ನೀಡಿದ ಅಂತ ಇಷ್ಟು ಚರಿತ್ರೆ. ಸ್ವಾರಸ್ಯ ಏನು ಅಂದರೆ, ಮುಂದಾಗಬೇಕಾದ ರಾಕ್ಷಸರ ಹತ್ಯೆಯನ್ನು ಅಲ್ಲಿದ್ದ ತಪಸ್ಸುಗಳು ಮೊದಲೇ ರಾಮನನ್ನು ಪ್ರಾರ್ಥಿಸಿಕೊಂಡ್ರು ಅಂತ ರಾಮಾಯಣದಲ್ಲಿ ಬರ್ತದೆ. ಅಂದರೆ ಅವರಿಗೂ ಗೊತ್ತಿತ್ತು ಮುಂದೆ ರಾಮನಿಂದ ರಾಕ್ಷಸರ ವಧೆ ಆಗಬೇಕಾಗಿದೆ ಅಂತ. ಅದನ್ನು ಇವರು ಮೊದಲೇ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥಿಸಿದ್ರಿಂದ ರಾಮ ಅದಕ್ಕೆ ಒಪ್ಪಿಗೆ ಕೊಟ್ಟು ಅವರಿಗೆ ಅಭಯ ನೀಡಿ ಅಲ್ಲಿಂದ ಹೊರಟ ಅಂತ ಕಥೆ. ತೇಷಾ ಅಭಯಂ ದತ್ವಾ ಸ್ವಾನ್ ಅಸಿಧನು ಋಷುಧೀನ್ ಅಗಸ್ತ್ಯಾತ್ ಸಹ ಪಾಯಾತ್ ಅಂತ ಇಷ್ಟು ಪದ ಇದೆ. ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬಂದ. ಅತ್ರಿ ಋಷಿಗಳ ಕಥೆ ಕೇಳಿದ್ವಿ. ಈಗ ಅಗಸ್ತ್ಯರ ಬಳಿಗೆ ಬಂದಿದ್ದಾನೆ ಭಗವಂತ. ಅಗಸ್ತ್ಯರೇನು ಸಾಮಾನ್ಯ ಅಲ್ಲ, ಅವ್ರ ಚರಿತ್ರನೇ ಅಪಾರ. ವಿಂಧ್ಯ ಪರ್ವತವನ್ನೇ ಕೆಳಗಿಳಿಸಿದವರು ಅಂತ ಅವ್ರ ಚರಿತ್ರೆ ಹೇಳ್ತಾರೆ. ವಿಂಧ್ಯ ಬೆಟ್ಟ ಬಹಳ ಬೆಳೆದು ಸೂರ್ಯನ ಕಿರಣಗಳು ಪಟ್ಟಣಿಗಳಿಗೆ ಬರದೇ ಇರೋ ಹಾಗೆ ಮಾಡಿದ್ದ. ಆಗ ದೇವತೆಗಳು ಕೇಳ್ಕೊಂಡ್ರು, ಏನಾದರೂ ಮಾಡ್ರಿ, ವಿಂಧ್ಯ ಪರ್ವತಕ್ಕೆ ಸ್ವಲ್ಪ ಬುದ್ಧಿ ಕಲಿಸ್ರಿ ಅಂತ. ಅಲ್ಲ, ಅವನು ಆ ಪರಿ ಬೆಳೆದ್ರೆ ಸೂರ್ಯನ ಕಿರಣ ಹೇಗೆ ಬರ್ಬೇಕು ಹೇಳಿ ಕೆಳಗಡೆ. ಸರಿ, ಅಗಸ್ತ್ಯರು ಬಂದರು. ನೋಡು ವಿಂಧ್ಯ, ನಾನು ಸ್ವಲ್ಪ ದಕ್ಷಿಣ ಭಾರತದ ಕಡೆಗೆ ಸಂಚಾರ ಮಾಡಬೇಕು, ಬಹಳ ಬಹಳ ತರಾತುರಿಯಲ್ಲಿದ್ದೇನೆ. ಈ ಪರಿ ಬೆಳವಣಿಗೆ ಆದರೆ ನಿಂದು ನಾನು ನಿನ್ನನ್ನು ಹತ್ತಿ ಕೆಳಗಿಳಿದು ಹೋಗಿ ಬರುವಷ್ಟರಲ್ಲಿ ಬಹಳ ತಡವಾಗ್ತದೆ. ನೀನು ಇಷ್ಟು ಬೆಳವಣಿಗೆ ಆಗಬೇಡ, ಕೆಳಗಿಳಿ ಅಂತ ಹೇಳಿದ್ರಂತೆ. ಸಂಕೋಚ ಮಾಡ್ಕೊ, ಇಲ್ಲದಿದ್ರೆ ನೋಡು ಮತ್ತೆ ಅಂತ ಕಣ್ಣು ತೆಗೆದಾಗ ಶಾಪ ಕೊಡ್ತಾರೆ ಅಂತ ಅರ್ಥ ಆಯ್ತು. ಇನ್ನು ಅಗಸ್ತ್ಯರ ಶಾಪಕ್ಕಿಂತ ನನ್ನನ್ನು ಸಂಕೋಚ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಆತ ಸಂಕೋಚಗೊಂಡ. ತಕ್ಷಣಕ್ಕೆ ಅಗಸ್ತ್ಯರಲ್ಲಿರೋ ಹೊರಟು ದಕ್ಷಿಣಕ್ಕೆ ಬರ್ತಾರೆ. ಬಂದು ಕೆಳಗಿಳಿದು ಕೂಡಲೇ ಹೇಳಿದ್ರಂತೆ, ಬರೋವರೆಗೂ ಹೀಗೆ ಇರುವುದ್ರಂತೆ. ಇವತ್ತಿಗೂ ಹಾಗೆ ನಾರಾಯಣ ಹಂಗಿದ್ದಾನೆ ಅಂತ ನಮಗೆಲ್ಲ ಸ್ವಲ್ಪ ಆ ಕಡೆ ಸಂಚಾರ ಮಾಡಲಿಕ್ಕೆ ಅವಕಾಶ ಆಯಿತು. ಅವನ ಬೆಳವಣಿಗೆ ಹಾಗೆ ಮುಂದುವರೆದಿದ್ರೆ ಪ್ರಕೃತಿಯಲ್ಲಿ, ಅಂದರೆ ಭಾರತ ದೇಶದ ಮಧ್ಯದ ಒಂದು ದೊಡ್ಡ ಬೆಟ್ಟ ಅಂದರೆ ಯಾವ ಬೆಟ್ಟ? ವಿಂಧ್ಯಾಚಲ. ನೇತ್ರಾವತಿ ಉತ್ಪತ್ತಿ ಆಗ್ತದೆ ಓಂಕಾರೇಶ್ವರದಿಂದ. ಸಿದ್ಧಿಯ ತಾಣಗಳು ವಿಂಧ್ಯ ಪರ್ವತದ ಅನೇಕ ಪ್ರಾಂತಗಳಿದ್ದ ಇವತ್ತಿಗೂ. ಅದು ಹಾಗೆ ಬೆಳವಣಿಗೆಯಾಗಿದ್ದರೆ ಋಷಿಗಳು ಮಾಡಿದ ಕಾರ್ಯ. ಈ ಅರ್ಥದಲ್ಲಿ ಅವರ ನಾಮ ಅನ್ವರ್ಥಕ ಆಯಿತು. ಅಗ ಅಂದರೆ ಸಂಸ್ಕೃತದಲ್ಲಿ ಬೆಟ್ಟ, ನಗಚ್ಚತಿ ತ್ಯಾಗ ಪರ್ವತಃ ವಿಂಧ್ಯ ರೂಪ. ಅದನ್ನು ಸ್ಥಗನ ಮಾಡಿದ್ರು ಅಂದರೆ ಬೆಳವಣಿಗೆ ನಿಲ್ಲಿಸಿರುವುದರಿಂದ ಅಗಸ್ತ್ಯ ಅಂತ ಹೆಸರು ಬಂತಂತೆ. ಇಂಥ ಮಹರ್ಷಿಗಳು ಸಾಮಾನ್ಯ ಅಲ್ಲ. ಅವರ ಆಶ್ರಮಕ್ಕೆ ಮತ್ತು ರಾಮ ಬರದೇ ಇರ್ತಾನಿಗೆ. ಅತ್ರಿ ಋಷಿಗಳ ಮನೆಗೆ ಬಂದಿದ್ದಾನೆ, ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾನೆ. ಕಾರಣವೂ ಇತ್ತು. ಅವರ ಬಳಿಗೆ ವರುಣದೇವರು ಬಿಲ್ಲು ಬಾಣಗಳನ್ನು ಕೊಟ್ಟೋಗಿದ್ರಂತೆ. ವರುಣನ ಬಳಿಗೆ ಬಂದಿತ್ತು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಭಗವತ್ಪಾದರು ಅದನ್ನು ಬೇರೆ ರೀತಿ ಸಂಗ್ರಹ ಮಾಡಿದ್ದಾರೆ. ಅದನ್ನು ಮಂತ್ರಾಲಯ ಪ್ರಭುಗಳು ಮನಸ್ಸಿನಲ್ಲಿ ಇಟ್ಕೊಂಡು
ಮುಂದೆ ನಡೆಯಲಿಕ್ಕಿರುವ ಭೂಭಾರ ಹರಣ ಕಾರ್ಯದಲ್ಲಿ ಇದೇ ಬಿಲ್ಲು ಬಾಣಗಳಿಂದಲೇ ರಾಮ ನಡೆಸಬೇಕು ಅಂತ ಆಸೆ ಪಟ್ಟಿದ್ರಂತೆ ದೇವತೆಗಳು. ಅಗಸ್ತ್ಯರ ಮೂಲಕ ಅದು ಕೊಡೋಣವಾಗಲಿ ಅಂತ ಇಚ್ಛೆ ಪಟ್ಟದ್ದಕ್ಕೆ ಅಗಸ್ತ್ಯರೇ ರಾಮ ಬಂದಾಗ ಅವನಿಗೆ ಆತಿಥ್ಯ ಮಾಡಿ, ರಾಮ ದೇವತೆಗಳ ಅಪೇಕ್ಷೆಯಂತೆ ಈ ಬಿಲ್ಲು ಬಾಣಗಳನ್ನೇ ಧರಿಸಬೇಕು, ಮುಂದೆ ನಡೆಯುವ ಭೂಭಾರ ಹರಣ ಇದರಿಂದ ಆಗಬೇಕು ಅಂತ ಕೊಟ್ಟರು. ಇಷ್ಟು ಕಥೆ. ಇದನ್ನು ಸಂಗ್ರಹ ಮಾಡುವಂತಹ ಶ್ಲೋಕ ಅಗಸ್ತ್ಯ ಆಶ್ರಮದಲ್ಲಿ ಬಂದು ಅವರಿಂದ ತನ್ನದೇ ಬಿಲ್ಲು ಬಾಣಗಳನ್ನು ಸ್ವಾನ್ ಅಂತಂದ್ರೆ ಋಷಿ ಮುನಿಗಳಿಗೆ ಅಭಯವನ್ನು ನೀಡಿದ. ಸ್ವಾನ್ ಅಸಿಧನುರಿಷುಧೀನ್ ಅಂತ ಪ್ರಯೋಗ ಮಾಡಿದ. ಮತ್ತೆ ಪಾದುಕೆಗಳನ್ನು ಪ್ರಯೋಗಿಸುವಾಗ ಸ್ವೇ ಪಾದುಕೆ ಅಂತ ಪ್ರಯೋಗಿಸಿದ ಮಂತ್ರಾಲಯ ಪ್ರಭುಗಳು ಬಿಲ್ಲು ಬಾಣಗಳನ್ನು ಅಗಸ್ತ್ಯರಿಂದ ಇಸ್ಕೊಂಡ ಅಂತ ಹೇಳುವಾಗಲೂ ಸ್ವಾನ್ ಅಂತ ಪ್ರಯೋಗ ಮಾಡ್ತಾರೆ. ಎರಡೆರಡು ಕಡೆ ಸ್ವಪದ ಅಂದ್ರೆ ದೇವರು ಇನ್ನೊಬ್ಬರ ಸ್ವತ್ತನ್ನು ತಂದು ಮಾಡಿಕೊಂಡದ್ದು ಅಂತ ಎಲ್ಲೂ ಇಲ್ಲ, ತನ್ನ ಸ್ವತ್ತನ್ನೇ ತಂದು ಮಾಡಿಕೊಳ್ತಾನೆ ಅಂತ ತಿಳಿಸ್ಲಿಕ್ಕೆ ಸ್ವಾನ್ ಅಂತ ಪ್ರಯೋಗ ಮಾಡ್ತಾರೆ ಭಗವಂತನ ಶಬ್ದ. ಇನ್ನೊಂದು ಅರ್ಥದಲ್ಲಿ ಹಿಂದೆ ಅದನ್ನು ವಿಷ್ಣು ಉಪಯೋಗಿಸ್ತಾ ಇದ್ದಂತೆ ಬಿಲ್ಲು ಬಾಣಗಳನ್ನು. ಅದು ದೇವತೆಗಳ ಮನೆಗೆ ಬಂದಿದೆ. ಅದನ್ನೇ ಅಗಸ್ತ್ಯರಿಗೆ ಕೊಟ್ರಂತೆ. ಅಂದ್ರೆ ಭಗವಂತ ಮತ್ತೊಬ್ಬರು ಬಿಲ್ಲು ಬಾಣ ತಗೊಂಡು ಯುದ್ಧ ಮಾಡೋ ಜಾಯಮಾನದವನು ಅಲ್ಲಂತೆ, ತಂದೇ ಆಗ್ಬೇಕು ಅಂತಾನಂತೆ. ಆ ಕಾರಣದಿಂದ ಸ್ವಾನ್ ಅನ್ನೋ ಶಬ್ದ ತಾನು ಮೂಲ ವಿಷ್ಣುವಿನ ರೂಪದಲ್ಲಿ ಬಳಸ್ತಿದ್ದ ಬಿಲ್ಲು ಬಾಣಗಳು ಅಗಸ್ತ್ಯರ ಮನೆಗೆ ಬಂದಿದ್ದಾವೆ. ಮತ್ತೆ ಅಗಸ್ತ್ಯರು ರಾಮನಿಗೆ ಕೊಟ್ಟದ್ರಿಂದ ಅದನ್ನೇ ಉಪಯೋಗಿಸಿ ಮುಂದೆ ಭೂಭಾರ ಹರಣ ಮಾಡಿದ. ಎಲ್ಲ ಪದಕ್ಕೆ ಅರ್ಥ ಈಗಾಗಲೇ ಚಿಂತಿಸಿದ್ವಿ ಅಂತ ಅಂದ್ಕೊಳ್ತೇವೆ. ಒಟ್ಟು 4ನೇ ಶ್ಲೋಕಗಳಲ್ಲಿ ಬಂದ ಪ್ರಮುಖವಾದ ಅಂಶಗಳನ್ನು ಅನುಸಂಧಾನ ಮಾಡಿ ಇಂಥ ರಾಮಚಂದ್ರ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದನ್ನು ನೋಡಿಬಿಡೋಣ. ಮೊದಲನೇ ಪಾದ ಅಥವಾ ಕೊನೆಯಿಂದಲೂ ಹೇಳ್ಬೋದು. ಕೊನೆಯಿಂದ ನೋಡೋಣ. 4ನೇ ಪಾದದಿಂದ ಮೊದಲನೇ ಪಾದ ತನಕನೂ ಬರ್ಲಿಕ್ಕೆ ಬರ್ತದೆ. ಪಾಯ ಸಹ ಆ ರಾಮಚಂದ್ರ ನಮ್ಮನ್ನು ರಕ್ಷಣೆ ಮಾಡಲಿ. ಯಾವ ರಾಮಚಂದ್ರ? ಅಗಸ್ತ್ಯ, ಅಗಸ್ತ್ಯ ಋಷಿಗಳಿಂದ. ಸ್ವಾನ್ ಅಸಿಧನು ರಿಷುಧಿ, ತನ್ನದೇ ಆದ ಬಿಲ್ಲು ಬಾಣ ಆಯುಧಗಳನ್ನು ಅಗಾತ್ ಹೊಂದಿದನೋ ಅಂತಹ ರಾಮಚಂದ್ರ ನಮ್ಮನ್ನು ರಕ್ಷಿಸಲಿ. 2ನೇ ಅಂಶ, ತಾಪಸಾಗ್ರೇಹಿ, ತಪಸ್ವಿಗಳಿಂದ ಯಾಚಿತ ಪ್ರಾರ್ಥಿಸಲ್ಪಟ್ಟಂಥವನಾಗಿ ತೇಷಾಂ ಅಭಯಂ, ಆ ಎಲ್ಲ ಋಷಿ ಮುನಿಗಳಿಗೆ ಅಭಯವನ್ನು ನೀಡಿದಂತಹ ರಾಮ ನನ್ನನ್ನು ಪಾಯಾತ್ ರಕ್ಷಿಸಲಿ. ಅಲ್ಲಿಗನ್ವಯ. ವಿರಾಧಂ ಹತ್ವ, ವಿರಾಧ ಅಂತ ವರದಿಂದ ಅವಧ್ಯನಾದ ಒಬ್ಬ ರಾಕ್ಷಸನನ್ನ ಹತ್ವ ಸಂಹರಿಸಿದಂತಹ ರಾಮ ನಮ್ಮನ್ನ ರಕ್ಷಣೆ ಮಾಡಲಿ. ದಂಡಕಂ ತಾಪಶ್ರೇಷ್ಠಂ ದಂಡಕಂ ವನಂ ಸಮಿತಃ ರಾಮ ಸಹ ಪಾಯಾತ್, ತಪಸ್ವಿಗಳಿಗೆ ಇಷ್ಟದ ತಾಣವಾದ ದಂಡಕಾರಣ್ಯಕ್ಕೆ ಪ್ರವೇಶಿಸಿದಂತಹ ರಾಮ ನನ್ನನ್ನು ರಕ್ಷಿಸಲಿ. ಅತ್ರಿ ಎಂಬ ಋಷಿಗಳಿಂದ ವಿಶೇಷ ಆರಾಧ್ಯನಾದ ಅತ್ರಿ ನಾಮ್ನ ಆರಾಧ್ಯ ಸಹ ಪಾಯಾತ್. 5ನೇ ಅಂಶ, ಕಾಕನೇತ್ರಂ ವ್ಯಸ್ಯ, ಕಾಕಾಸುರನ ಕಣ್ಣಿನೊಳಗೆ ಕಾಕದ ಕಣ್ಣಿನೊಳಗೆ ಸೇರಿಕೊಂಡ ರಾಕ್ಷಸನನ್ನ ವ್ಯಸ್ಯ ಸಂಹರಿಸಿದಂತಹ ರಾಮ ನನ್ನನ್ನು ರಕ್ಷಿಸಲಿ. ಚಿತಿಭರಣ ಕೃತೌ ಸ್ವೇ ಪಾದುಕೆ ಅಸ್ಮೈ ದತ್ವಾ, ಕ್ಷಿತಿಭರಣ ಕೃತೌ ಭೂಭಾರ ಹರಣ, ಭೂಮಿಯ ರಕ್ಷಣೆಗೋಸ್ಕರ ತನ್ನದೇ ಪಾದುಕೆಗಳನ್ನು ಭರತನಿಗೋಸ್ಕರ ಕೊಟ್ಟು ಅವನನ್ನು ಕಳಿಸಿದಂತಹ ಶ್ರೀರಾಮ ನಮ್ಮನ್ನು ರಕ್ಷಿಸಲಿ. 7 ಅಂಶಗಳನ್ನು ಒಳಗೊಂಡು 4ನೇ ಶ್ಲೋಕ ಪ್ರಸ್ತಾಪ ಆಗ್ತಾ ಇದೆ. ಅದನ್ನು ನಾವು ಪಾರಾಯಣ ಮಾಡುವಾಗ ಇಷ್ಟೆಲ್ಲ ಕಥೆಗಳಿದೆ ಅಂತ ಚಿಂತನೆ ಮಾಡಿದ್ದಾಯ್ತು. ಇನ್ನು 5ನೇ ಶ್ಲೋಕ ಅನುಸಂಧಾನ ಮಾಡಬೇಕು. ದಂಡಕಾರಣ್ಯದಿಂದ ಮುಂದೆ ಪ್ರಯಾಣ ಮಾಡ್ತಾನೆ ಭಗವಂತ. ಅರಣ್ಯದಲ್ಲಿ ಪ್ರವೇಶ ಮಾಡಿಕೊಂಡು ಹೊರಟಿದ್ದಾನೆ. ಅಭಯ ನೀಡಿದಲ್ಲ ಹಿಂದೆ. ಕಲಕುಲ ದಮನಂ ಯಾಚಿತ, ರಾಕ್ಷಸರ ಸಂಹಾರ ಆಗಬೇಕು ಅಂತ ಹೇಳ್ತಾನೆ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದ. ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಎಲ್ಲ ತಪಸ್ವಿಗಳಿಗೆ ಅಭಯ ನೀಡಿದ್ದ.
ಅಭಯ ಪ್ರದಾನ ಅನ್ನೋದು ಕ್ಷತ್ರಿಯರಿಗೆ ಹೇಳಿದ ಬಹಳ ದೊಡ್ಡ ಧರ್ಮ ಅಂತ ಹೇಳ್ತಾರೆ. ಯಾರಿಗೂ ನಮ್ಮಿಂದ ಭಯ ಆಗಬಾರ್ದು, ಇನ್ನೊಬ್ಬರಿಂದ ಯಾರಿಗಾದ್ರೂ ಭಯ ಆಗ್ತಿದ್ರೆ ಅದನ್ನು ಬಿಡಿಸ್ಬೇಕು. ಇದು ಕ್ಷತ್ರಿಯರಿಗೆ ವಿಶೇಷ ಧರ್ಮ. ಅದರಲ್ಲಿ ಕೃಷ್ಣ ರಾಮ ಹೇಳ್ತಾನೆ ಪದೇ ಪದೇ ಅದನ್ನು ಅಲ್ಲಲ್ಲಿ ರಾಮಾಯಣದೊಳಗೆ, ನಾನು ನನ್ನ ನಂಬಿ ಬಂದವರಿಗೆ ಎಂದಿದ್ರೂ ಭಯ ಪರಿಹಾರ ಮಾಡ್ತೇನೆ, ಅಭಯ ನೀಡ್ತೇನೆ ಅಂತ. ಈ ಮಾತು ರಾಮಾಯಣದಲ್ಲಿ ಬಂದದ್ದನ್ನ ಕಿವಿಯಲ್ಲಿ ಯಾವಾಗಲೂ ಗುಡ್ಗುಟ್ಟು ಹಾಗೆ ಮಾಡ್ಕೋಬೇಕು. ರಾಮಂದು ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಸಕೃದೇವ ಪ್ರಪನ್ನಾಯ, ಒಂದು ಬಾರಿ ನನ್ನನ್ನು ಶರಣು ಬಂದು ರಾಮ ನಾನು ನಿನ್ನವ ಅಂತ ಪ್ರಾರ್ಥಿಸ್ಕೊಂಡ್ರೆ, ತವಾಸ್ಮೀತಿ ಚ ಯಾಚತೆ, ನಾನು ನಿನ್ನವ ಅಂತ ಅವನನ್ನು ಯಾಚನೆ ಮಾಡಿಬಿಟ್ರೆ, ಅಭಯಂ ಸರ್ವಭೂತೇಭ್ಯೋ, ಯಾರಿಗೆ ಹೇಳಿ ಕಳಿಸ್ತಾನೆ ಇದನ್ನ? ರಾವಣನಿಗೂ ಈ ಮಾತನ್ನು ಹೇಳಿ ಕಳಿಸಿದಂತೆ ರಾಮ. ಸಾಕ ಒಂದ್ಸಲಿ ಬರಲಿ, ನಾನು ನಿನ್ನವ ರಾಮ, ತಪ್ಪಾಗಿದೆ ಅಂತ ಕೇಳಿ ಅವನಿಗೂ ಅಭಯ ನೀಡ್ತೇನೆ ಅಂತ ಹೇಳ್ತಾರೆ ಭಗವಂತ. ಇನ್ನೇನು ಬೇಕು ಹೇಳಿ? ಕಪಿಗಳೆಲ್ಲ ದಂಡೆತ್ತಿ ಬರ್ತಾರೆ, ಏನೇ ಆಗಲಿ ವಿಭೀಷಣ ಬೇಡ ಅಂತ. ಅದಕ್ಕೆ ಭಗವಂತ ಹೇಳುವ ಮಾತು, ವಿಭೀಷಣನ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ಅವ ಬರುವಾಗ ಯಾಕೆ ಬಂದ? ಸಕೃದೇವ ಪ್ರಪನ್ನಾಯ, ರಾಮ ನಾನು ನಿನ್ನ ಭಕ್ತ, ನಾನು ನಿನ್ನವ ಅಂತ ಬಂದಾಗಿದೆ. ಇನ್ನು ನಾನು ಮತ್ತೆ ಅವನನ್ನ ಕಳಿಸ್ಲಾರೆ, ಹಿಂದೆ ಕಳಿಸ್ಲಾರೆ. ಯಾಕೆ? ನನ್ನ ವ್ರತನೇ ಅದು ಅಂತಂದ್ರೆ. ಏನು ವ್ರತ ರಾಮನಿಂದು ಅಂದ್ರೆ ಕವಿಗಳಿಗೆ ಹೇಳಿದಂತೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ. ಇದು ನನ್ನ ವ್ರತ ಅಂತ. ಇಂಥ ವ್ರತಗಳನ್ನು ಇಟ್ಟುಕೊಂಡವರು ರಾಜಕಾರಣಿಗಳಾಗಬೇಕಲ್ವೇ? ಅಪೇಕ್ಷೆ ಅಂತೂ ಕೊಡೋಣಂತೆ, ಅದರಲ್ಲೇನು ತಪ್ಪಿಲ್ಲ. ಈ ಅಪೇಕ್ಷೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ, ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರಲ್ವ. ಮತ್ತೆ ವಾಕ್ ಸ್ವಾತಂತ್ರ್ಯ ಚರ್ಚೆ ಬೇಡ, ಅಪೇಕ್ಷೆ ಪಡಲಿಕ್ಕೆ ಏನಂತೆ? ಸಮಾಜ, ಅಲ್ಲಿರುವ ದೃಷ್ಟಿ, ಅವರ ಹಿತ, ಅದನ್ನು ಕಾಪಾಡೋನು, ಅವರಿಗೆ ಅಭಯ ಕೊಡೋನು, ವೈಲೆನ್ಸ್ ಕ್ರಿಯೇಟ್ ಆಗದಂತೆ ನೋಡ್ಕೊಳ್ಳೋನು ನಾಯಕನಾಗಲಿ ಅಂತ ಅಪೇಕ್ಷೆ ಪಡೋದ್ರಲ್ಲಿ ತಪ್ಪೆ. ನಾಯಕನ ಗುಣದಲ್ಲಿ ಇದು ಪ್ರಮುಖವಾದದ್ದು ಅಂತ ರಾಮ ಅಂತ ಹೇಳಿಕೊಟ್ಟದ್ದಂತೂ ನಮಗೆ ತಿಳಿತಾ ಇದೆ ರಾಮಾಯಣದಿಂದ. ಹೀಗೆ ಅಭಯ ನೀಡಿದಂತಹ ಶ್ರೀರಾಮನ ಸ್ಮರಣೆ ಮಾಡಿದರೆ, ಅವನ ಚರಿತ್ರೆ ಚಿಂತಿಸಿದರೆ ನಮ್ಮ ಮನೆಯಲ್ಲಿ ಭಗವಂತ ಅಭಯಪ್ರದನಾಗಿ ಉಳಿತಾನೆ. ಇಂಥ ರಾಮ ಪಂಚವಟಿಗೆ ಬಂದ. ಪಂಚವಟಿ ಅಂದರೆ ಇವತ್ತಿನ ದೃಷ್ಟಿಯಲ್ಲಿ ಅದು ನಾಸಿಕ್, ಮಹಾರಾಷ್ಟ್ರ ಪ್ರಾಂತಕ್ಕೆ ಸೇರ್ತಾ ಇದೆ. ಇವತ್ತಿನ ವಿಭಾಗ ಒಂದು ರೀತಿ ಬೇರೆ ಆಗಿದೆ. ಅವತ್ತಿನ ವಿಭಾಗ ರಾಜ್ಯದ ಪ್ರಕಾರ ಇತ್ತು. ಅವತ್ತು ರಾಜ್ಯ ಅಂತಿತ್ತು, ಭಾಷಾವಾರ ವ್ಯವಸ್ಥೆ ಇರಲಿಲ್ಲ ಅಂತ ಭಾವಿಸ್ತೇನೆ. ಈಗೆಲ್ಲ ಸ್ವಲ್ಪ ಭಾಷೆಯನ್ನು ಇನ್ನೇನೋ ಕಾರಣದಿಂದ ರಾಜ್ಯಗಳನ್ನು ವಿಂಗಡಿಸ್ತಾ ಇದ್ದಾರೆ. ಅವತ್ತು ಅದು ಯಾವ ಪ್ರಾಂತ? ಅದು ಗೋದಾವರಿ ನದಿಯ ಪ್ರಾಂತ. ವಿದರ್ಭ ಇನ್ನೂ ಈ ಕಡೆ ಬರ್ತದೆ. ವಿದ್ಯಾ ಈ ವಿದರ್ಭ ಆಯ್ತು, ಆ ಕಡೆ ಇನ್ನಚೂರು ಮುಂದೆ ಬಂತು, ಕೆಳಗೆ ಬಂತು, ಭಾರತದಿಂದ ಸ್ವಲ್ಪ ಕೆಳಗೆ ಬಂತಿದೆ. ಇರಲಿ ನೋಡೋಣ. ಅಂತೂ ಈ ಗೋದಾವರಿಯ ಪ್ರಾಂತದ ನಾಸಿಕ್ಕಿನ ಪರಿಸರ ಬಳಿ ಇವತ್ತು ನಾವು ನೋಡ್ಬೋದಾದದ್ದು ಪಂಚವಟಿ. ಮಧ್ಯದಲ್ಲಿ ಒಂದು ಕಥೆ ಇದೆ. ರಾಮಾಯಣದಲ್ಲಿ ಪಂಚಾಕ್ಷರಸ ತೀರ್ಥಕ್ಕೆ ರಾಮ ಬಂದ ಅಂತ ಕಥೆ ಇದೆ. ಬಹಳ ದೊಡ್ಡ ಋಷಿಗಳು ತಪಸ್ ಮಾಡ್ತಾ ಇದ್ದ ಒಂದು ಕ್ಷೇತ್ರ, ಅವರಿಗೆ ಅನುಗ್ರಹ ಮಾಡಿ ಬಂದ ಅಂತ. ಆಮೇಲೆ ಪಂಚವಟಿಗೆ ಬಂದ. ಪಂಚವಟಿಯಲ್ಲಿ ವಾಸ ಮಾಡಿಕೊಂಡಿರುವ ಆದ್ಮೇಲೆ ಸೀತಾಪಹರಣ ಆಯಿತು. ಮೊದಲು ನಡೆದದ್ದು ಶೂರ್ಪಣಖಿಗೆ ದಂಡ ಹಾಕಿದ. ಅವಳು ಹೋಗಿ ರಾವಣನ ಹತ್ರ ದೂರು ಹೇಳಿದ್ದು. ರಾವಣ ಸಿಟ್ಟಾಗಿ ಮಾರೀಚನ ಬಳಿಗೆ ಬಂದು, ಅವನು ಗೋಕರ್ಣದಲ್ಲಿದ್ದ. ಮಾರೀಚ ಮೊದಲಿದ್ದದ್ದು ಆ ಕಡೆನೆ. ಬಾಣದಿಂದ ಹೆದರಿ ಓಡ್ಕೊಂಡು ಬಂದು ಗೋಕರ್ಣ ಸೇರ್ಕೊಂಡಿದ್ದ. ಮೊದಲು ತಾಟಕೆಯ ಸಂಹಾರ ಕಥೆ ಕೇಳಿದ್ದೇವೆ ಮೊದಲನೇ ಶ್ಲೋಕದಲ್ಲಿ. ತಾಟಕೆಯ ಮಗನೇ ಮಾರೀಚ. ಮಾರೀಚ ನೀಚಂ ಜನಯಾನ್ ಬಭೂವ, ನೀಚನನ್ನು ಹಡೆದಿದ್ದಾಳೆ ಸುಮ್ಮನೆ ತಾಟಕೆ. ಆ ತಾಟಕೆಯ ಸಂಹಾರ ಆಗಿದೆ. ಮಾರೀಚ ರಾಮನ ಬಾಣಕ್ಕೆ ಹೆದರಿ ಗೋಕರ್ಣದಲ್ಲಿ ಸೇರ್ಕೊಂಡಿದ್ದ. ಅವನನ್ನ ರಾವಣ ಕಂಡು
ಏನಾದರೂ ಮಾಡು, ನಾನು ಸೀತೆ ಅಪಹರಣ ಮಾಡಲೇಬೇಕಿದೆ, ಈಗ ನೀನು ರಾಮನನ್ನು ವಂಚಿಸಬೇಕು ಅಂತ ಹೇಳಿದ್ದಕ್ಕೆ ಅವನು ಬಂಗಾರದ ಜಿಂಕೆಯಾಗಿ ನಾಸಿಕ್ಕಿಗೆ ಬಂದ, ಅಂದರೆ ಪಂಚವಟಿಗೆ ಬಂದ. ರಾಮ ಜಿಂಕೆಯನ್ನು ಅಟ್ಟಿಸ್ಕೊಂಡು ಬಂದ. ಸೀತೆ ಅದು ಬೇಕೇ ಬೇಕು ಅಂತ ಅಪೇಕ್ಷೆ ಪಟ್ಟಳು ಅಂತ ರಾಮಾಯಣದ ಕಥೆಯನ್ನು ಸ್ಥೂಲವಾಗಿ ನೋಡಿದ್ದೇವೆ. ಮಂತ್ರಾಲಯ ಪ್ರಭುಗಳ ಆ ಸಂಗ್ರಹ ಕೌಶಲ ನೀವು ಅನುಸಂಧಾನ ಮಾಡಬೇಕು. ಶೂರ್ಪಣಿಕೆಯ ಸಂಹಾರದ ಕಥೆ ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಕಾರಣ 14,000 ರಾಕ್ಷಸರ ಸಂಹಾರ ಆದದ್ದು ಆವಾಗ. ಅವಳೊಬ್ಬಳು ಕಾಮುಕಳು, ವಿದ್ಯುತ್ ಜಿಹ್ವ ಅಂತ ಗಂಡ. ಕಾಲಕ್ಕೆಯರ ಜೊತೆಗೆ ರಾವಣ ಯುದ್ಧಕ್ಕೆ ಹೋಗಿದ್ದ. ಈ ವಿದ್ಯುತ್ ಜಿಹ್ವ ಭಾವ ಆಗ್ಬೇಕು. ಎಲ್ಲರನ್ನ ಕೊಲ್ಲೋ ಭರಾಟೆಯಲ್ಲಿ ವಿದ್ಯುತ್ ಜಿಹ್ವದ ತಲೆ ಕತ್ತರಿಸ್ಬಿಟ್ಟ ರಾವಣ. 10 ತಲೆ ಇದ್ರು ಬುದ್ಧಿ ಇಲ್ಲ ಅನ್ನಿಕ್ಕಿದೆ. 10 ತಲೆ ಮತ್ತೆ ನೋಡಿದ್ರು. ಯಾರು ತಂಗಿ ಗಂಡ ಅಂತ ಯೋಚಿಸ್ಬೇಕು ಬೇಡ. ಅವಳು ವಿಧವೆ ಆತ. ವಯಸ್ಸಿದೆ, ದೇಹದಲ್ಲಿ ಬಲ ಇದೆ. ನೋಡಿದ್ರೆ ಗಂಡ ತೀರ್ಕೊಂಡ. ಆಸೆಗಳು, ಆಕಾಂಕ್ಷೆ ವಿಪರೀತ. ಮೇಲಾಗಿ ಮಾಂಸ ರಕ್ತ ಕುಡಿದು ಇವು ಬದುಕು ಕಟ್ಟಿಕೊಳ್ಳೋರು. ಅವಳಿಗೆ ಏನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ರಾವಣ ಯೋಚಿಸ್ತಾ ಇರುವಾಗ ಅವಳು ಭಾರಿ ಕಣ್ಣೀರು ಹಾಕ್ತಾಳೆ, ದುಃಖ ಪಡ್ತಾಳೆ, ಬೈತಾಳೆ ರಾವಣನ್ನ. ಹೇಳಿದಂತೆ ರಾವಣ, ನಾನು ಇಡೀ ಜಗತ್ತಿಗೆ ಅಧಿಪತಿ, ಯಾಕೆ ಗೊತ್ತಾಗ್ತಿ? ನಿನಗೆ ಯಾರು ಚೆನ್ನಾಗಿ ಕಾಣಿಸ್ತಾರೋ ಹೇಳು, ನಾನು ಮದುವೆ ಮಾಡಿಸ್ತೇನೆ ಅಂತ. ಇಂಥವೆಲ್ಲ ಮೊದಲು ತಗೊಂಡು ಬಂದದ್ದೇ ಅವನು. ಅಂದರೆ ಇವತ್ತಿನವ್ರ ಹೆಸರು ಹೇಳೋದು ಬೇಡ, ಸದ್ಯಕ್ಕೆ ಬೆಟ್ಟರು ಪ್ರಜ್ಞಾವಂತರ ಇದ್ದೇವೆ. ಆದ್ದರಿಂದ ನಾವು ಇದ್ದೇವೆ, ವಿಚಾರ ವ್ಯಾಧಿಗಳೂ ಇದ್ದಾರೆ. ಹಾಗಾಗಿ ಏನೋ ಸಮಾಜದೊಳಗೆ ಅದರದ್ದು ಪ್ರಗತಿಶೀಲತೆ ಅಂತ ಅದಕ್ಕೊಂದು ವ್ಯವಸ್ಥೆ ಹೇಳಬೇಕು. ಹೆಸರು ಭಾಳ ಚೆನ್ನಾಗಿದೆ, ಪ್ರಗತಿಪರವಾದ ವ್ಯವಸ್ಥೆ ಅಂತ ಹೇಳ್ಬೇಕಲ್ಲ. ಅದನ್ನೆಲ್ಲ ಅಲ್ರಿ, ಅವಳಿಗೆ ಗಂಡ ಸಾಯಿಸಿದ್ದೀತ ತನ್ನ ಸ್ವಾರ್ಥಕ್ಕೆ ತಾ ಮಾಡಿದ ಅಪರಾಧವನ್ನ ಏನಾದರೂ ಮಾಡಿ ಅವಳ ತಂಗಿ ಅವಳಿಗೆ ಸಮಾಧಾನ ಮಾಡಲಿಕ್ಕೆ ಸಮಾಜದಲ್ಲಿ ಒಂದು ವಿಕೃತಿಯನ್ನು ಹುಟ್ಟಾಕೋದು ಎಷ್ಟು ಜನ ಇಲ್ಲ ನೋಡಿ. ಆಡಳಿತಾತ್ಮಕವಾಗಿ ಮಾಡುವ ವಿಚಿತ್ರ ವಿಕೃತಿಗಳಲ್ಲಿ ಇದೊಂದು ಮೊದಲನೇ ವಿಕೃತಿ. ಹೇಳ ಕಳಿಸಿದ, ಮುಗೀತವನಿಗೆ. ರಾವಣನಂತವನೇ ನನಗೆ ಹಿಂದೆ ರಕ್ಷಕನಾಗಿದ್ದಾನೆ ಅಂದರೆ ನಾನು ಯಾರನ್ನ ಬಯಸಿದ್ರು ನನ್ನವರನ್ನು ಮಾಡಿಕೊಳ್ಳಬಲ್ಲೆ. ಅವರಿಗೆ ಬುದ್ಧಿಯನ್ನು ಕೊಟ್ಟು, ಜೊತೆಗೆ ನೀನು ಎಲ್ಲಿ ಇರ್ತೀಯ ಅಂತ ಹೇಳು, ನಿನ್ನ ಜೊತೆಗೆ ರಕ್ಷಕರಾಗಿ ರಾಕ್ಷಸರನ್ನು ಕೊಟ್ಟು ಕಳಿಸ್ತೇನೆ. ಇದು ಬೇಡ ಅಂದರೆ ಇವಾಗೆಲ್ಲ ಜಡ್ ಸೆಕ್ಯೂರಿಟಿ ಕೊಟ್ಟಿರ್ತಾರೆ. ಯಾರಿಗೆ ಯಾರಿಗೆ ನೋಡ್ತೇವೆ, ಅದು ಎಲ್ಲೋ ಒಂದು ಕಡೆ ಬಾಂಬ್ ಹಾಕಿರ್ತಾನೆ, ಅವನಿಗೆ ಜಡ್ ಸೆಕ್ಯೂರಿಟಿ ಕೊಡಬೇಕು. ಅವನು ಮಾಡಿದ್ದೇ ಅಪರಾಧ. ವರ್ಷಗಟ್ಟಲೆ ಅವನಿಗೆ ನಮ್ಮ ಟ್ಯಾಕ್ಸಿನಲ್ಲಿ ದುಡ್ಡು ಕೊಟ್ಟು ಸೆಕ್ಯೂರಿಟಿ ಕೊಡೋ ಪರಿಸ್ಥಿತಿ ನಮ್ಮ ವ್ಯವಸ್ಥೆ ಬಂದಿದೆ. ಇದನ್ನು ನೋಡ್ತಾ ನಾವು ಕೂತಿದ್ದೇವೆ. ಅಲ್ಲದೆ ಅಪರಾಧ ಮಾಡಿದವನಿಗೆ 300 ಕೋಟಿ ಖರ್ಚು ಮಾಡಬೇಕು ಜೈಲಿನಲ್ಲಿಟ್ಟು ರಕ್ಷಿಸಲಿಕ್ಕೆ ಅಂದರೆ ಇದು ಯಾವ ವ್ಯವಸ್ಥೆ? ಇದೆಲ್ಲ ಆ ಕಾಲದಲ್ಲೇ ಬಂದದ್ದಿರಬೇಕು. ಪ್ರಾಯ 14,000 ರಾಕ್ಷಸರನ್ನ ಹಿಂಬದಿಯಲ್ಲಿ ಕಳಿಸಿ ನೀನು ಎಲ್ಲಿ ಬೇಕಾದರೂ ವಿಹಾರ ಮಾಡು, ಸ್ವಚ್ಛಂದವಾಗಿರು, ನೀನು ಲಂಕೆಗೆ ಬರ್ಬೋದು, ಲಂಕೆ ಬಿಟ್ಟು ಬೇರೆ ಕಡೆ ಇರ್ಬೋದು, ನಿನಗೆ ಯಾರು ಬೇಕೋ ಅವ್ರನ್ನ ಕಟ್ಕೊಳ್ಬೋದು, ಬೇಡ ಅನ್ಸಿದ್ರೆ ಅವ್ನು ಬಿಟ್ಟು ಮತ್ತೊಬ್ಬರನ್ನ ಮದುವೆ ಮಾಡ್ಬೋದು. ಇದೆಲ್ಲ ಅವನ ಹಾಕೊಟ್ಟ. ಸರಿ ಹೋಯ್ತಲ್ಲ ಅಲ್ಲಿಗೆ. ಅವಳಿಗೆ ಯಾರು ಅಂತ ನೋಡ್ತಾ ಬರ್ತಿದ್ದಾಳೆ. ರಾಮನ್ ನೋಡಿದ ಕೂಡಲೇ ಮೋಹಿತಳ. ಅಷ್ಟು ಸುಂದರ ರಾಮ. ಎಂಥವ್ರು ನೋಡಿದ್ರು ಮೋಹಿತರಾಗ್ತಿದ್ರು ಸೌಂದರ್ಯಕ್ಕೆ. ರಾಮ, ಅದಕ್ಕೆ ರಾಮ. ಆಸೆ ಪಡ್ತಾಳೆ, ಕಾಮ ಉಕ್ಕೆ ಇರ್ತದೆ. ರಾಮ ನೀನು ಬೇಕು ಅಂತ ಎದುರುಗಡೆಯೇ ಬಂದು ತೋಡ್ಕೊಂಡ್ಲಂತೆ ರಾಕ್ಷಸಿ. ಅವಳಿಗೆ ಅದೆಲ್ಲ ಇರಲ್ಲ. ಒಳಗಡೆ ಸಂಕೋಚ ಆ ಥರದ್ದೆಲ್ಲ ಇದ್ರೆ ಅವ್ರು ಬೇರೆಯವರಾಗಿರ್ತಾರೆ. ಮತ್ತೆ ಅವಳ ಬೇರೆನೆ. ಅದಕ್ಕೆ ರಾಮ ಅಂತ ಸೀತೆ ಇರುವಾಗ ನೀನು ಮದುವೆ ಮಾಡಿಕೊಡೋದೆ. ನೀನು ಯೋಚಿಸಿ, ಸೀತೆ ಇದ್ದಾಗ ಇವಳು ಇದ್ದಾಗ ನಾನು ಮದುವೆ ಮಾಡಿಕೊಡೋದು ಅಂತಿಲ್ಲ. ಬೇಕಂದ್ರೆ ನನ್ನ ಹಾಗೆ ಇದ್ದಾನೆ ನನ್ನ ತಮ್ಮ ಅಂತ ರಾಮ ತಾನು ಸುಮ್ಮನಿರ್ತೇನೆ ಅವಳನ್ನು ಹಾಸ್ಯ ಮಾಡಿ ವ್ಯಂಗ್ಯ ಮಾಡಬೇಕು ಅಂತ ಹೇಳಿ, ಮತ್ತು ಅವಳು ಬಂದದ್ದೇ ಆ ಥರದ ದುಷ್ಕೃತಿಯಲ್ಲಿ ಬಂದಿದ್ದಾಳೆ ಅಂದರೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಲಕ್ಷ್ಮಣನನ್ನ ತೋರಿಸ್ಬಿಟ್ಟ. ಸುಮ್ಮನಿರದ ಶೂರ್ಪಣಿಕೆ ಲಕ್ಷ್ಮಣನ ಬಳಿಗೆ ಬರ್ತಾಳೆ. ಲಕ್ಷ್ಮಣ, ನೀನು ಮದುವೆ ಮಾಡ್ಕೊ, ನನ್ನ ಮದುವೆ ಮಾಡ್ಕೊ, ನಾನು ನಿನ್ನ ಗಂಡ, ನೀನು ನನ್ನ ಗಂಡ ಆಗೋದು ಶುರು ಮಾಡಿ. ಇದೆಲ್ಲಿದೆ ಗಂಟು ಬಿತ್ತು ಅಂತ ಲಕ್ಷ್ಮಣನ ಪರೀಕ್ಷೆ. ಲಕ್ಷ್ಮಣ ಹೇಳ್ತಾನೆ, ಬುದ್ಧಿವಂತ ಅವನು, ನಾನು ಬಂದದ್ದೇ ರಾಮನ ಸೇವೆಗಾಗಿ. ನನ್ನನ್ನು ಮದುವೆ ಮಾಡಿಕೊಂಡ್ರೆ ಸೇವಕನನ್ನು ಮದುವೆ ಮಾಡಿಕೊಂಡಂಗೆ ಆಗ್ತದೆ. ಅವಾಗಿಂದ ಈ ವಿಷಯ ಬಂದಿದೆ ನೋಡಿ. ನೀನೇನಾದರೂ ವಿವಾಹ ಮಾಡಿಕೊಂಡು ನನ್ನನ್ನು
ಬಾಳ್ವೆ ನಡೆಸ್ತೇನೆ ಅಂತ ಹೊರಟ್ರೆ ನಾನು ರಾಮ ಸೇವಕ. ನೀನೇನಾಗಬೇಕಾವಾಗ ಸೇವಕನ ಹೆಂಡತಿ ಅಂದ್ರೆ ನೀನು ರಾಮನ ಸೇವಕ್ಕೆ ಆಗ್ಬಿಡ್ತೀಯ. ನಿನಗೆ ಒಪ್ಪಿಗೆ ಅಂತ ಕೇಳಿದ. ಅದೆಲ್ಲ ಒಪ್ಪಿಗೆ ಇಲ್ಲ. ಕೆಲವು ಹೆಣ್ಣು ಮಕ್ಕಳಲ್ಲಿ ಈ ಥರದ್ದು ಭಾವನೆ ಇರ್ತದೆ, ನಾನು ಗುಲಾಮನಾದ್ರೆ ಹೇಗೆ. ಯಾಕಂದ್ರೆ ಸ್ತ್ರೀ ಸ್ವಾತಂತ್ರ್ಯದ ವಾದ ಮುಖ್ಯ ನೋಡಿ. ಇದೆಲ್ಲ ಪ್ರಸಂಗ ಇರೋದು ಅದು. ಪ್ರಪಂಚದಲ್ಲಿ ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಸ್ವಾತಂತ್ರ್ಯ ಮರತಿ, ಹೆಣ್ಣಿಗೆ ಸ್ವಾತಂತ್ರ್ಯ ಕಸಗೊಂಡವರು ಮನುವಾದಿಗಳು ಅಂತ ಹಣೆ ಪಟ್ಟಿ ಕಟ್ಟಿ ಎಲ್ಲ ಟಿವಿ ಚಾನೆಲ್ ನಡೆಸಿದ್ರೆ ಹೇಗೆ. ಯೋಚಿಸಲಿಲ್ಲ ನಾವು, ಅದರ ಹಿನ್ನೆಲೆ ಇರೋ ಏನು ಅಂತ ಯೋಚಿಸಲಿಲ್ಲ. ಅದೇ ದೊಡ್ಡ ಡ್ರಾಬ್ಯಾಕ್ ನಮ್ಮಲ್ಲಿ. ನಾನು ಗುಲಾಮಳಾಗಿ ಇರಲಾರೆ. ಹಾಗಾದ್ರೆ ನಿನ್ನ ರಾಮನೇ ಓಕೆ ಅಂತ. ಲಕ್ಷ್ಮಣನ ಮಾತು ಕೇಳಿ ಮತ್ತೆ ರಾಮನ ಬಳಿ ಬಂದ್ರೆ ರಾಮ ಮತ್ತೆ ಸೀತೆಯನ್ನು ಮುಂದಿಟ್ಟ. ಸೀತೆ ಇದ್ದಾರೆ, ತಲೆ ಕೆಟ್ಟವಳಿಗೆ. ಇಷ್ಟು ನನ್ನ ಲಕ್ಷ್ಮಣನ ಹತ್ರ ಹೋದ್ರೆ ಹೀಗಂತಾನೆ, ರಾಮನ ಹತ್ರ ಬಂದ್ರೆ ಸೀತೆಯನ್ನು ತೋರಿಸ್ತಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕೊನೆಗೆ ಶೂರ್ಪಣಖೆ ಎಲ್ಲಿವರೆಗೂ ಸೀತೆ ಇರ್ತಾಳೆ ಅಲ್ಲಿವರೆಗೂ ರಾಮ ನನ್ನ ಮದುವೆ ಮಾಡಿಕೊಳ್ಳಾರ. ಸೀತೆಯನ್ನೇ ನುಂಗಿ ತಿಂದು ಹಾಕಿಬಿಟ್ರೆ ರಾಮ ಒಬ್ಬನೇ ಆಗ್ತಾನೆ, ನನ್ನೇ ಮದುವೆ ಮಾಡಿಬಿಡ್ತಾನೆ. ಯಾರು ನಮಗೆ ಈ ಮದುವೆಗೆ ಪ್ರತಿಬಂಧಗಳು ಅವಳನ್ನೇ ಕೊಂದಾದ್ರೆ ಆಯ್ತು. ಯೋಚಿಸ್ರಿ, ಇವತ್ತು ಇಂಥ ಕಾಲ ಬಂದಿದೆ. ತಮ್ಮ ಸ್ವಾರ್ಥಕ್ಕೆ ಗಂಡನ್ ಕೊಲ್ತೇನೆ ಅಂತಾರೆ, ಸ್ವಾರ್ಥಕ್ಕೆ ಹೆಂಡತಿನ ಗಂಡನ್ ಕೊಲ್ತಿದ್ದಾನೆ. ತಮ್ಮ ಭೋಗದ ಲಾಲಸೆಗೆ ಮಕ್ಕಳು ಹಿಂಸೆ ಅಂದ್ರೆ ಮಕ್ಕಳನ್ನು ಕೊಂದು ಹಾಕ್ತಿದ್ದಾರೆ. ವಯಸ್ಸಾದ ಅಪ್ಪ ಅಮ್ಮ ಬೇಡ ಅಂತ ಅನಿಸಿದ ಕೂಡಲೇ ತಮ್ಮ ಸ್ವಾರ್ಥಕ್ಕೆ ಅವರನ್ನು ಅಲ್ಲೇ ಕೊಲ್ತಾ ಇದ್ದಾರೆ. ಇದೆಲ್ಲ ಯಾವ ಕಾಲದ್ದು ಶೂರ್ಪಣಖೆಯೂ ತೋರಿಸ್ತಾ ಇದ್ದಾರೆ. ಎಂಥ ನೀಚತನ. ಅವಳೊಂದು ಹೆಣ್ಣಲ್ವೇ, ಇವಳು ಹೆಣ್ಣೆ ಅಂದ್ರೆ ಹೆಣ್ಣು ಅಂತಂದು ಕೂಡಲೇ ಅವಳು ಒಳ್ಳೆಯವಳೇ ಇರ್ತಾಳೆ ಅಂತಿಲ್ಲ ಅಲ್ಲಿಗೆ ರಾಮಾಯಣವೇ ನಿದರ್ಶನ. ಶೂರ್ಪಣಖೆಯೂ ಒಂದು ಆದರ್ಶನೇ ಆದ ಈ ವಿಷಯದಲ್ಲಿ, ದುಷ್ಕೃತ್ಯಕ್ಕೆ ಅಂತ ಅರ್ಥ. ಅವಳು ಸೀತೆಯನ್ನು ತಿಂತೇನೆ ಅಂತ ಅವಳನ್ನು ಕೈ ತಗೊಂಡಾಯ್ತು. ಲಕ್ಷ್ಮಣನಿಗೆ ಸೊನ್ನೆ ಮಾಡಿದರೆ ಏನು ವಿಚಿತ್ರ ಹೆಣ್ಣಿದು, ಹೆಣ್ಣು ಹೌದವಲ್ಲ ಅಂತ ಅಲ್ಲಿ ಪ್ರಯತ್ನ ಮೊದಲು. ಅಲ್ಲ, ತಾನೂ ಹಂಗೆ ಹೆಣ್ಣಾಗಿದ್ದರೆ ಸೀತೆಯ ಬಗ್ಗೆ ಅನುಕಂಪ ಬೇಕಲ್ಲ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಇವರಿಗೆ. ಇವಳನ್ನು ಕೊಂದ್ರೆ ನನಗೆ ಮರ್ಯಾದೆ ಇಲ್ಲ ಅಂತಂತ ರಾಮ. ಇಷ್ಟು ನೀಚಳನ್ನ ಕೊಂದ್ರೆ ನನಗೆ ಮರ್ಯಾದೆ ಕಡಿಮೆ ಆಗಿದ್ದು. ಲಕ್ಷ್ಮಣ ನೀನೇ ಒಂದು ಕೈ ನೋಡ್ಕೋ ಅಂತ. ಏನ್ ಮಾಡ್ಬೇಕು? ಎಲ್ಲಾ ಶಿಕ್ಷೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕೊಡ್ಬೇಕು ಅಂತಂದ್ರೆ ಆ ಸ್ಥಾನಕ್ಕೆ ಗೌರವ ಕಡಿಮೆ ಆಗ್ಬಿಡುತ್ತೆ. ಎಲ್ಲದಕ್ಕೂ ತಲೆ ಆಡಿಸ್ಬಾರ್ದು. ಅದಕ್ಕೆ ಈಗ ನೋಡಿ ಸೋಷಿಯಲ್ ಎಲ್ಲರೂ ತಲೆ ಹಾಕೋದು ಅಲ್ಲ, ನಿನ್ನ ಸ್ಥಾನಕ್ಕಾದ್ರೂ ಸ್ವಲ್ಪ ಬೆಲೆ ಕೊಟ್ಟು ಮಾತಾಡೋದು ಕಲಿಯ. ಅದನ್ನು ಯೋಚಿಸ್ಬೇಕಾ ಬೇಡ? ಎಲ್ಲ ವಿಷಯದಲ್ಲಿ ಎಲ್ಲರೂ ತಲೆ ಹಾಕಿದ್ರೆ ಆ ಸ್ಥಾನದ ಮರ್ಯಾದೆ ಉಳಿತಲ್ಲ. ರಾಮ ಅಂದೇ ತೋರಿಸಿದ. ಇಂಥ ಒಬ್ಬಳು ಶೂರ್ಪಣಖೆಗೆ ನಾನು ಶಿಕ್ಷೆ ಕೊಟ್ಟರೆ ಈ ಗೌರವ ಕಡಿಮೆ ಆದೀತು ಅಂತ ನನ್ನ ಸೇವಕ ಸಾಕು ಅಂತ ಹೇಳಿ ಲಕ್ಷ್ಮಣನ ಕಡೆ ಅಂದೇನೆ ಒಂದು ಮೂಗು ಒಂದು ಕಿವಿ ಕತ್ತರಿಸ್ಬಿಡು, ಇನ್ಯಾವುದೋ ಪುರುಷರನ್ನು ಲಗ್ನ ಮಾಡ್ಕೋತೀನಿ ಹೋಗಲ್ಲ ಅಂತ ಅಂದೇ ಶಿಕ್ಷೆ ಕೊಟ್ಟು ಕಳಿಸಿದ. ಈ ಕಥೆಗಳೆಲ್ಲ ಎಷ್ಟು ಕಾಲಕ್ಕೆ ಸಂದೇಶವಾಗ್ತವೆ, ಎಷ್ಟು ಥರದ ಘಟನೆಗಳಿಗೆ ಅವು ಎಚ್ಚರಿಕೆಯಂತಾಗ್ತವೆ, ಇದೆಲ್ಲ ನೋಡ್ಬೋದು ನಾವು. ಅದಕ್ಕೆ ಈ ಕಥೆಯನ್ನು ಮಂತ್ರಾಲಯ ಪ್ರಭುಗಳು ಹೇಳುವಾಗ ಅವಳನ್ನು ಕೊಂದ ಅಂತ ಹೇಳಿಲ್ಲ, ಅವಳನ್ನು ವಿಕಾರಗೊಳಿಸಿದ ಅಂತ. ವಿಕಾರಗೊಳಿಸಿದ ಶೂರ್ಪಣಖೆಯನ್ನು. ಹೇಗೆ? ಆಸೀನ ಪಂಚವಟ್ಯಾಂ ಅಕುರುತ ವಿಕೃತಾಂ ರಾಕ್ಷಸೀಂ ಯೋ ದ್ವಿಸಪ್ತ ಕ್ರವ್ಯಾದಾನ್ ಅಪಿ ಅನೇಕಾನ್ ಅಥ ಖರ ಮವಧೀತ್ ದೂಷಣಂಚ ತ್ರಿಶೀರ್ಷಂ ಮಾರೀಚಂ ಮಾರ್ಗರೂಪಂ ದಶವದನಗತಾಂ ಆಕೃತಿಂ ಭೂಮಿಜಾಯಾಃ ಅನ್ವಿಷ್ಯನ್ ಆರ್ತಗೃಧ್ರಂ ಸ್ವಗತಿಮಥನಯನ್ ಮಾಮವೇತ್ ಘೃಣನ್ ಕಬಂಧಂ. ಘೃಣನ್ ಅಂತ ಪ್ರಯೋಗ ಮಾಡ್ತಾರೆ ಮಂತ್ರಾಲಯದಲ್ಲಿ. ಎಂಥ ಅದ್ಭುತ! ಅದು ಆಗಲ್ಲ, ಘೃಣನ್ ಅಂತ ಆಗಲ್ಲ ವ್ಯಾಕರಣದಲ್ಲಿ ಕೆಲವರು ವಾದ. ಆದ್ರೆ ಅಂಥ ಪ್ರಯೋಗ ಮಾಡಿ ಘೃಣನ್ ಅವೇತ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅವೇತ್ ಕೊನೆಯ ಪಾದದಲ್ಲಿ ನನ್ನನ್ನು ರಕ್ಷಿಸಲಿ ಅಂತ ಪ್ರಾರ್ಥಿಸಿದ್ದಾರೆ. ಇಲ್ಲೂ ಕೂಡ ಅವ ರಕ್ಷಣಾ ಕಾಂತಿ ಗತಿಷು. ಆ ರಾಮ ನನ್ನನ್ನು ರಕ್ಷಣೆ ಮಾಡಲಿ. ಯಾವ ರಾಮ? ಪಂಚವಟ್ಯಾಂ ಆಸೀನಃ, ಪಂಚವಟಿಯಲ್ಲಿ ನೆಲೆಸಿದಂತಹ ರಾಮ. ಯಹ ರಾಕ್ಷಸೀಂ ವಿಕೃತಾಂ ಅಕುರುತ ಸಹ ಮಾಂ ಅವೇತ್ ಅಂತ ಮೊದಲು
ರಾಕ್ಷಸಿ ಶೂರ್ಪಣಖೆಯನ್ನ ವಿಕೃತಗೊಳಿಸಿದ್ನಲ್ಲ ಪಂಚವಟಿಗೆ ಬಂದಾಗ ಆ ರಾಮ ನಮ್ಮನ್ನು ರಕ್ಷಿಸಲಿ ಅಂತ. ಆ ಶಬ್ದ ವಿಕೃತ ಅನ್ನೋದು ಬಹಳ ಅರ್ಥಗರ್ಭಿತ ಅಂತ ಹೇಳ್ತೀವಿ. ಆ ಶಬ್ದನೇ ಆಡಿದಾರಲ್ಲ, ಅದಕ್ಕೆ ವಿಶೇಷ. ಅಂದ್ರೆ ಈ ಸಮಾಜದೊಳಗಿಂತ ವಿಕೃತಿಗಳು ಜಾಸ್ತಿ ಅಂತ ಅರ್ಥ. ಅದು ಆ ಶಬ್ದದ ಗಾಂಭೀರ್ಯ ಬಹಳ. ಅಂದ್ರೆ ವಿಕೃತಿ ಮೆರೀತಾರೆ, ನೋಡ್ಲಿಕ್ಕೆ ಮನುಷ್ಯರಾಗೆ ಕಾಣಿಸ್ತಿರ್ತಾರೆ. ಎಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ವಿ ಅಂತ ಅವ್ರ ಕೆಲಸ ನೋಡಿಬಿಟ್ರೆ ಗೊತ್ತಾಗ್ತದೆ, ಇಂಥವ್ರು ಎಲ್ಲ ಕಡೆ ನೋಡ್ತೀವಿ. ಅಂಥ ವಿಕೃತಿಗಳನ್ನ ಭಗವಂತ ಯೋಚಿಸಿ ಯೋಚಿಸಿ ದೂರ ಇಡ್ರಿ ಅಂತ ಹೇಳ್ತಾರೆ. ಇವಳೇನ್ ಮಾಡಿದ್ರು? ಸ್ವಯಂ ವಿಧವೆ, ಬೇಡವಾಗಿರ್ತವಳಿಗೆ ತನ್ನನ್ನು ತಾನು ಹೇಗೆ ಇಟ್ಕೊಳ್ಬೇಕು ಹಾಗೆ ಇಟ್ಕೊಂಡ್ರೆ ಸರಿ ಇರ್ತಿತ್ತು. ಇನ್ನು ಮತ್ತೆ ಮದುವೆ ಅಂತ ಕಾಮ ಮೇಲಿಲಿಕ್ಕೆ ಹೊರಟರು, ಹಿಂಸೆ ಮಾಡ್ಲಿಕ್ಕೆ ಹೊರಟರು ಸೀತೆಯನ್ನ. ಅಷ್ಟು ಸ್ವಾರ್ಥ ಮೇಲಿಟ್ಟಿದ್ದಾಳೆ. ಅದಕ್ಕೆ ಭಗವಂತ ಏನ್ ಮಾಡಿದ? ಅವಳನ್ನೇ ವಿರೂಪಗೊಳಿಸ್ಬಿಟ್ಟ. ನೀನು ವಿರೂಪಳಾಗಿರು. ಯಾರನ್ನಾದ್ರೂ ಮದುವೆ ಮಾಡ್ಕೋತೀನಿ ಅಂತ ಹೋದ ಕೂಡಲೇ ನೀನು ಫೋಟೋ ತೋರಿಸ್ಬೇಕ? ತೋರಿಸಿದ ಕೂಡಲೇ ಹೇಳ್ತಾರೆ, ನೀನು ಮೂಗಿಲ್ಲ ಕಿವಿಲಿ ಇವಳನ್ನ ಯಾರು ಮದುವೆ, ಇಷ್ಟಾದ್ರೆ ಸಾಕು ಅಂತದ ಭಗವಂತ. ಕೊಲ್ಲೋ ಶಕ್ತಿ ಇದ್ದ ದೇವರು ವಿರೂಪಗೊಳಿಸಿ ಯಾಕೆ ಕಳಿಸಿದ ಅಂದ್ರೆ, ಯಾರ ಬಳಿಗೆ ಹೋದ್ರು ಅವ್ರು ಬೈತಾರೆ ಮೇಲೆ ನಿನ್ನನ್ನು. ಏನಂತ? 3 ಕಿವಿ ಸರಿ ಇಲ್ಲ, ಏನು ಮದುವೆ ಮಾಡ್ಕೊಳ್ಳೋ ಈ ತಪ್ಪು ಇತ್ತಲ್ಲ, ಕತೆ ಮುಗಿಯಿತು ಅಂತ. ಅವಳಿಗೆ ಅವಮಾನ ಆಗ್ತದೋ ಇಲ್ಲ. ಅದು ಒಂದು ಅರ್ಥದಲ್ಲಿ ಶಿಕ್ಷೆಯೂ ಹೌದು, ಮತ್ತೊಂದು ಅರ್ಥದಲ್ಲಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ದೃಷ್ಟಿಯೂ ಹೌದು, ಇನ್ನೊಂದು ಅರ್ಥದಲ್ಲಿ ತಾನು ಶಿಕ್ಷೆ ಕೊಡದೆ ಲಕ್ಷ್ಮಣನಂತಹ ಸೇವಕರಿಂದ ಕೊಡಿಸಿ ತನ್ನ ಸ್ಥಾನಕ್ಕೆ ಗೌರವ ತಂದುಕೊಟ್ಟದ್ದು ಹೌದು. ಮುಂದಾಗಬೇಕಾದಂತಹ ಭೂಭಾರ ಹರಣಕ್ಕೆ ನಾಂದಿಯೂ ಹೌದು ಅಂತ ಮಂತ್ರಾಲಯ ಪ್ರಭುಗಳು ಆ ಕಥೆಯನ್ನು ಸಂಗ್ರಹಿಸಿದ್ದಾರೆ. ಇದರ ಲಾಭ ಏನಾಯ್ತು? ಮುಂದೆ 14,000 ರಾಕ್ಷಸರನ್ನು ಕಟ್ಕೊಂಡು ಬಂದಂತ. ಅದು ಬೇಕಾಗಿತ್ತು ರಾಮನಿಗೆ. ಅವರಿದ್ದಲ್ಲಿ ಹೋಗವರನ್ನು ಕೊಲ್ಲೋದಕ್ಕಿಂತ ಇವಳೊಬ್ಬಳನ್ನು ವಿಕೃತಿಗೊಳಿಸಿದ್ದಕ್ಕೆ ಶೂರ್ಪಣಕ್ಕೆ ಹೀಗೆ ಮಾಡಿಬಿಟ್ನ ಅಂತ ಅವರೆಲ್ಲ ಓಡಿ ಬಂದರು. 14,000 ರಾಕ್ಷಸರು ಹ್ಯಾಕ್ ಕೊಂದ ರಾಮ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ ಮಣಿಮಂಜರಿಯಲ್ಲಿ. ಎಲ್ಲಿ ನೋಡ್ತೀರ ಅಲ್ಲಿ ರಾಮರೂಪ ತಗೊಂಡಿದ್ದಂತೆ ಭಗವಂತ. ಎಲ್ಲಿ ನೋಡಿ ಅಲ್ಲಿ ರಾಮ ಅಂತ ಒಂದು ಹಾಡಿದೆ, ನೋಡಿರ್ಬೇಕು. ನಾರಾಯಣ ಪಂಡಿತರಂತ, ರಾಮ ಪುರಸ್ತಾತ್ ಪರತೋಪಿ ರಾಮ, ರಾಮ ಪರಂ ದಿಕ್ಷು ವಿದಿಕ್ಷು ರಾಮ, ರಾಮೈರನಂತೈರಿತಿ ವಿಶ್ವರೂಪೋ ನಿಘ್ನನ್ನರಾತೀನ್ ವಿರರಾಜ ರಾಮ. ಮಣಿಮಂಜರಿ ಅಂತ ಒಂದು ಗ್ರಂಥದಲ್ಲಿ ಕೇಳ್ತೀವಿ ಈ ಮಾತನ್ನು. ರಾಮ ಪುರಸ್ತಾತ್, ರಾಮ ಪರತಃ. 14,000 ರಾಕ್ಷಸರನ್ನ ರಾಮ ಹಾಕೊಂಡ. ಇದು ಎಲ್ಲ ಅತಿಮಾನುಷ ಅಂತ ಹೇಳೇ ಹೇಳ್ಬೇಕಷ್ಟೇ. ಈ ಮಾನುಷ ಅಂತಂದ್ರೆ 14,000 ರಾಕ್ಷಸರ ಜೊತೆಗೆ ಒಬ್ಬ ಯುದ್ಧ ಮಾಡಲಿಕ್ಕೆ ಸಾಧ್ಯ. ಅದನ್ನ ಸಂಗ್ರಹ ಮಾಡಿದ್ದಾರೆ. ಭಗವಂತನ ಅಪಾರವಾದ ಸಾಮರ್ಥ್ಯ ಹೇಗಿತ್ತು ನೋಡಿ. ಯಾರ ಜೊತೆಗೂ ಸುಮ್ಮನಿರ್ತೇನೆ ಬಹುರೂಪನಾಗಿ ಕೊಂದು ಹಾಕಿಬಿಟ್ಟ. ಖರ ಮತ್ತು ದೂಷಣ, ತ್ರಿಶಿರ ಅಂತ ಇವರಲ್ಲೇ ಪ್ರಮುಖರಿದ್ರಂತೆ. ಅವ್ರ ಜೊತೆಗೂ ಯುದ್ಧ ಮಾಡಿ ಅವರನ್ನು ಕೊಂದು ಹಾಕಿದ. ಇಷ್ಟು ಜನ ರಾಕ್ಷಸರನ್ನ ಒಬ್ಬ ಕೊಂದ ಅಂತ ರಾಮನಿಗೆ ಭಯ ಶುರುವಾಯಿತು. ಇವನ್ಯಾರೋ ಬಂದಲ್ಲ, ದಶರಥನ ಮಗನಂತೆ, ಸಾಮಾನ್ಯ ಮನುಷ್ಯನ ಇರ್ಲಿಕ್ಕೆ ಇಲ್ಲವೋ ಏನೋ, ನಾಳೆ ಇವನಿಂದ ನನಗೂ ಬರ್ಬೋದೇನೋ ಯೋಚನೆ ಶುರುವಾಯಿತು. ಮೇಲಾಗಿ ಈ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟರು ಶೂರ್ಪಣಖೆ. ಏನಿದ್ದಾಳೆ ಸೀತೆ ಅಂತ ರಾಮನ ಬಗ್ಗೆ ಹೇಳಲಿಲ್ಲ ಅವನು ಮೊದಲು. ನಿನಗಾಗಿ ಅಂತ ಸೀತೆ ತರೋಣ ಅಂತಿದ್ದೆ, ನಾನು ರಾಮನನ್ನು ತಗೊಳ್ಳೋಣ ಅಂತ ರಾಮ ನನ್ನನ್ನು ಹೀಗೆ ಮಾಡಿ ಕಳಿಸಿದ ಅಂತ ದೂರ ಹೇಳಿದ್ಲಂತೆ. ಅಲ್ಲಿಗೆ ಸರಿ ಆಯ್ತಲ್ಲ. ರಾವಣ ಯಾಕೆ ಎದ್ದು ಬಂದ ಅಂತ ಈ ಕಥೆನೇ ನಾಂದಿ. ಅದಕ್ಕೆ ರಾವಣ ಸಿಟ್ಟಾಗಿ ಶೂರ್ಪಣಖೆ ಹೀಗೆ ಮಾಡಿದ್ನ. ಸೀತೆ ಅಷ್ಟು ಸುಂದರಳ, ಹಾಗಾದ್ರೆ ಅವಳು ನನ್ನವಳು ಯಾಕೆ ಆಗಬಾರ್ದು? ಶೂರ್ಪಣಖೆ ಅಷ್ಟು ಹೇಳಿದ್ರಂತೆ ಸೀತೆಯ ಬಗ್ಗೆ. ಇಂಥ ನೀಚ ಶೂರ್ಪಣಖೆ ಮಾತು ಕೇಳಿ ಅವನು ಎದ್ದು ಬಂದು ಮಾರೀಚನಿಗೆ ತಲೆ ಕೆಡಿಸಿ ಅವನನ್ನ ರಾಮನ ಮುಂದೆ ಕಳಿಸಿದ್ದಕ್ಕೆ ರಾಮ ಬಾಣ ಬಿಟ್ಟು ಕೊಂದ ಅಂತ ಕಥೆಯನ್ನು ಸಂಗ್ರಹಿಸಬೇಕಾಗಿದೆ. 3ನೇ ಪಾದದಲ್ಲಿ ಹೇಳ್ತಾರೆ. ಆಶ್ಚರ್ಯದ ವಿಷಯಗಳಿವೆಲ್ಲ. ಭಗವಂತ ಮಾರೀಚನನ್ನು ಕೊಂದದ್ದೇ ಒಂದು ಅದ್ಭುತ. ಎಲ್ಲ ಗೊತ್ತಿದ್ದ ರಾಮನು ಸೀತೆ ಮಾತು ಕೇಳಿ ಬಂಗಾರದ ಜಿಂಕೆ ಹುಡುಕ್ಲಿಕ್ಕೆ ಹೊರಟ ಅನ್ನೋದನ್ನ ಬಹಳ ಕವಿಗಳು ಬಹಳಷ್ಟು ಶ್ಲೋಕ ಮಾಡಿದ್ದಾರೆ. ಹೊಸ 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 ನೀತಿ ತಿಳಿಸಿದ್ದಾರೆ ಈ ವಿಷಯದಲ್ಲಿ.
ಬುದ್ಧಿವಂತರಪ್ಪ, ಬಂಗಾರದ ಜಿಂಕೆ ಕಾಡಿನಲ್ಲಿ ಸಿಗ್ತದೆ ಅಂತ ಯಾವ ಬುದ್ಧಿವಂತ ಯೋಚನೆ ಮಾಡ್ತಾರೆ? ನಮ್ಮಂಥವರಿಗೆ ಗೊತ್ತಿದೆ ಬಂಗಾರದ ಜಿಂಕೆ ಅಂತ ಒಂದು ಇಲ್ಲ ಅಂತ. ಆ ರಾಮನಿಗೆ ಸೀತೆ ಆ ಪರಿ ಹೇಳಿ ಕಳಿಸ್ಬಿಟ್ಲಲ್ಲ ಅಂತ ರಾಮನ ಬಗ್ಗೆ ಕೆಲವರು, ಸೀತೆ ಬಗ್ಗೆ ಕೆಲವರು ಭಾರಿ ಭಾರಿ ತಲೆ ಉಪಯೋಗಿಸಿ ಮಾತಾಡಿದ್ದಾರೆ. ಇರಲಿ, ಮಂತ್ರಾಲಯ ಪ್ರಭುಗಳ ಮಾತಿನ ಗಾಂಭೀರ್ಯ ನೋಡಿ, ಅವರು ಬಂಗಾರದ ಜಿಂಕೆ ಅಂತ ಹೆಸರು ಹೇಳಲಿಲ್ಲ. ಅದು ವಿಚಿತ್ರ. ಮಾರೀಚಂ ಅಂತ ಹೇಳಿ ಮಾರ್ಗರೂಪಂ ದಶವದನೃತಾಮಾಕೃತಿಂ ಭೂಮಿಜಾಯಾ. ಮಾರ್ಗರೂಪಂ ಮಾರೀಚಂ, ಇಷ್ಟೇ ಶಬ್ದ ಆಗಿದೆ. ಮಾರ್ಗ ಅಂದ್ರೆ ಸಂಸ್ಕೃತದಲ್ಲಿ ಒಂದು ಶಬ್ದ ಮೃಗ ಅಂತ ಕೇಳಿರ್ತೀವಿ. ಈ ಮೃಗದ ಶರೀರ ಧರಿಸಿ ಬಂದದ್ದಕ್ಕೆ ಆ ಶಬ್ದವೇ ಮಾರ್ಗ ಅಂತ ಆಗ್ತದೆ. ಅದಕ್ಕೆ ಮಾರ್ಗ ರೂಪಂ ಮಾರೀಚಂ ಅಷ್ಟೇ ಅರ್ಥ. ಅವ್ರು ಬಂಗಾರದಿಂದ ಸೇರಿಸಲಿಲ್ಲ. ಅದರ ಲಾಭವೂ ಬಹಳ ಇದೆ. ಇರಲಿ, ಅಂತೂ ಸೀತೆಯ ಮಾತಿಗೆ ರಾಮ ಕಟ್ಟು ಬಿದ್ದ. ಏನೂ ತಗೊಂಡು ಹೋಗ್ಲಿಲ್ಲ ವನವಾಸದಿಂದ ಅಂದ್ರೆ ಎಲ್ಲರೂ ಕೇಳ್ತಾರೆ, ನಾಳೆ ಏನಾದರೂ ತರಬೇಕಿತ್ತು ಸೀತೆ, ಇಷ್ಟು ದಿವಸ ವನವಾಸದಲ್ಲಿ ಇದೆಯಲ್ಲ ಅಂತಂತಾರೆ. ಇದೊಂದು ಜಿಂಕೆ ತಗೊಂಡು ಹೋಗ್ಬಿಡ್ತೇನೆ ನಾನು ಅಯೋಧ್ಯೆಗೆ, ಎಲ್ಲರೂ ಅದನ್ನು ನೋಡಿ ಖುಷಿ ಪಡ್ತಾರೆ ಅಂತ ಹೇಳಿ ರಾಮನನ್ನು ತಯಾರು ಮಾಡಿ ಬೇಡ ಬೇಡ ಅಂತಂದ್ರೂ ಹಿಂದೆ ಅಟ್ಟಿಸ್ಕೊಂಡು ಹೋಗೋ ಹಾಗೆ ಮಾಡಿದ್ರು. ಲಕ್ಷ್ಮಣನಿಗೆ ಜವಾಬ್ದಾರಿ ಒಪ್ಪಿಸಿದ ಭಗವಂತ. ಲಕ್ಷ್ಮಣ ಇದ್ದಾನೆ, ರಾಮ ಜಿಂಕೆ ಹಿಂಬಾಲಿಸ್ಕೊಂಡು ಹೋಗಿದ್ದಾನೆ. ರಾವಣ ಭಿಕ್ಷು ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿದ ಅಂತ ಕಥೆಯನ್ನು ಮಂತ್ರಾಲಯ ಪ್ರಭುಗಳಂತಾರೆ. ಸೀತೆಯನ್ನು ಅಪಹರಿಸಿದ ಅಂತ ಹೇಳಬೇಡಿ, ಭೂಮಿಜಾಯ ಆಕೃತಿ ಅಂತ ಶಬ್ದ ಹಾಕಿರುವ ಅಲ್ಲೂ ಸ್ಪಷ್ಟೀಕರಣ. ಭೂಮಿಜಾ, ಭೂಮಿಯ ಮಗಳಾದ ಸೀತೆಯ ಆಕೃತಿಯು ದಶವದನ ಹೃತ ಅಂತ ಶಬ್ದ ಹಾಕಿದ. ಅಂದ್ರೆ ಸೀತೆಯ ಅಪಹರಣ ಆಗಿದೆ ಅಂತ ಹೇಳಲಿಲ್ಲ, ಸೀತೆಯ ಆಕೃತಿ ಅಂತಿದ್ದದನ್ನ ರಾವಣ ದಶವದನ ಇವಳೇ ಸೀತೆ ಅಂತ ಭ್ರಮಿಸಿ ಅಪಹರಿಸಿಕೊಂಡು ಹೋದ ಅಂತ ಚರಿತ್ರೆ ಸಂಗ್ರಹ ಮಾಡಿದ್ರು. ಅವಳನ್ನು ಹುಡುಕಬೇಕು ಅಂತ ಮುಂದೆ ಹೊರಟ. ಅನ್ವಿಷ್ಯನ್, ಹುಡುಕುವ ದಾರಿಯಲ್ಲಿ ಒಂದು ಪಕ್ಷಿ ಬಿದ್ದಿತ್ತಂತೆ. ಗೃಧ್ರ ಅಂದ್ರೆ ಸಂಸ್ಕೃತದಲ್ಲಿ ಹದ್ದು ಅಂತ ಅರ್ಥ. ಜಟಾಯು ಅನ್ನೋ ಪಕ್ಷಿ ರಾವಣನನ್ನ ಭಾರಿ ಯುದ್ಧ ಮಾಡಿ ಸೀತೆಯನ್ನು ಉಳಿಸ್ಕೋಬೇಕು ಅಂತ ಯುದ್ಧ ಮಾಡ್ಲಿಕ್ಕೆ ಹೊರಟು. ರಾವಣ ಅದರ ರೆಕ್ಕೆ ಕತ್ತರಿಸಿ ಕೆಳಗೆ ಹಾಕಿಬಿಟ್ಟ. ಜಟಾಯು ಪಕ್ಷಿ, ಜಟಾಯು ಸಂಪಾತಿ ಅಂತ ಅಣ್ಣ ತಮ್ಮಂದ್ರು. ಜಟಾಯುವಿಗೆ ದಶರಥನಿಗೆ ಸಖ್ಯ ಇತ್ತು ಅಂತ ರಾಮಾಯಣ. ಅದು ಹೇಳ್ತಂತೆ ಪಂಚವಟಿಗೆ ಬಂದಾಗ, ರಾಮ ನೀನು ದಶರಥನ ಮಗ ಅಂದ್ರೆ ನನ್ನ ಸ್ನೇಹಿತನ ಮಗ, ನನ್ನ ಮಗನಂತೆ. ನಿನ್ನ ಹೆಂಡತಿ ಸೀತೆ ಅಂದ್ರೆ ನನ್ನ ಸೊಸೆ ಅಂತಂತೆ. ಪಾಪ ಅಂದ್ರೆ ರಾಮನ ಬಗ್ಗೆ ಎಷ್ಟು ನೋಡಿ ಆ ಜಟಾಯುವಿದ್ದ ಭಾವ. ನಾನು ರಕ್ಷಿಸ್ತೇನೆ, ನನ್ನ ಪ್ರಾಣ ಕೊಟ್ಟಾದ್ರೂ ನೀನು ಯೋಚಿಸ್ಬೇಡ, ನೀವು ಇಲ್ಲೇ ಇರ್ರಿ ಅಂತ ಪಂಚವಟಿಗೆ ಬಂದಾಗಲೇ ಮಾತು ಕೊಟ್ಟಿದ್ದಂತೆ. ಪಕ್ಷಿ ರಾಮನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಣವನ್ನೇ ಕೊಟ್ಬಿಡ್ತು ರಾವಣನ ಯುದ್ಧ ಮಾಡಿ ರಾವಣನ ಜೊತೆ. ಇನ್ನೂ ಉಸಿರು ಬಿಟ್ಟಿರಲಿಲ್ಲ. ಸೀತೆ ಸೀತೆ ತಂದ್ಕೊಂಡು ಬಂದು ರಾಮ ಹುಡುಕೊಂಡು ದಾರಿಯಲ್ಲಿ ನೋಡ್ತಾನೆ, ಇದು ರಾಮ ರಾಮ ಅಂತಿತ್ತಂತೆ. ಆ ಪಕ್ಷಿ ನೋಡಿ ರಾಮನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಯ್ಯಯ್ಯೋ, ನನ್ನ ಹೆಂಡತಿಗೆ ಬದುಕಿಸ್ಕೊಳ್ಳಿಕ್ಕೆ ನಿನ್ನ ಪ್ರಾಣನೇ ಕೊಟ್ಬಿಟ್ಟಿಲ್ಲ ಜಟಾಯು. ಅದನ್ನು ಎದೆ ಹತ್ಕೊಂಡಂತೆ ರಾಮ. ಏನಾಯ್ತು ಅಂತ ಕೇಳಿದಾಗ ಕಥೆ ಎಲ್ಲ ಹೇಳ್ತು. ಹೇಳಿದ್ಮೇಲೆ ಮತ್ತೊಂದು ಹೇಳ್ತು, ಸೀತೆ ಹುಡುಗು ನಿನಗೆ ಸಿಗ್ತಾಳೆ ಅಂತ ಹೇಳ್ತಂತೆ. ಯಾಕಂದ್ರೆ ಕಳ್ತನ ಮಾಡಿದಾಗ ಮುಹೂರ್ತ ನೋಡಿತ್ತಂಥದ್ದು. ಅದು ಜ್ಯೋತಿಷ್ಯ ಗೀತಿಷ್ಯ ಕಲ್ತಿತ್ತು ಜಟಾಯು ಪಕ್ಷಿ. ವಿಂಧ್ಯ ಅಂತ ಒಂದು ಮುಹೂರ್ತಗಳಲ್ಲಿ ಬೇರೆ ಬೇರೆ ಹೇಳ್ತಾರೆ. ಅದರಲ್ಲಿ ವಿಂಧ್ಯ ಅನ್ನೋ ಮುಹೂರ್ತ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ಮಧ್ಯಾಹ್ನ ಕಾಲದಲ್ಲಿ ಸೀತಾಪಹರಣ ಆಯ್ತಂತೆ. ಅದು ಪಿತೃಗಳ ಕಾಲ ಮಧ್ಯಾಹ್ನ ಅನ್ನೋದು. ಅದಕ್ಕೆ ವಿಂದ ಅಂತ ಮುಹೂರ್ತದ ಹೆಸರು. ವಿಂದ ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ. ವಿಂದ ಈ ಮುಹೂರ್ತದಲ್ಲಿ ಕಳ್ತನ ಆದರೆ ಯಾರು ಕಳ್ಳರಿರ್ತಾರೋ ಅವ್ರಿಗೆ ಆ ವಸ್ತು ದಕ್ಕಲ್ಲ ಅಂತ ಜ್ಯೋತಿಷ್ಯ ಹೇಳ್ತದೆ. ಇದನ್ನ ಜಟಾಯು ರಾಮನಿಗೆ ಹೇಳಿ, ಸೀತೆ ನಿನಗೇ ಸಿಗ್ತಾಳೆ, ಕಳ್ತನ ಮಾಡಿದವನಿಗೆ ದಕ್ಕಲ್ಲ ಅವಳು, ನೀನು ಯೋಚಿಸ್ಬೇಡ ರಾಮ, ಸೀತೆ ನಿನಗೆ ಸಿಕ್ಕೇ ಸಿಗ್ತಾಳೆ, ಈ ವಿಷಯ ನಿನಗೆ ಮುಗಿಸಿ ಪ್ರಾಣ ಬಿಡೋಣ ಅಂತ ಇಟ್ಕೊಂಡಿದ್ದೆ. ರಾಮ ನಿನ್ನ ದರ್ಶನನೂ ಆಯಿತು ಅಂತ ಹೇಳಿ ತನ್ನ ಉಸಿರು ನೀಗಿತು. ಉಸಿರು ಬಿಟ್ಬಿಡ್ತು ಜಟಾಯು. ತನ್ನ ಅಪ್ಪನಿಗೆ ಮಾಡಿದಂತೆ ಜಟಾಯುವಿಗೂ ರಾಮ ಸಂಸ್ಕಾರ ಮಾಡಿದಂತೆ ದೇಹಕ್ಕೆ.
ಅದಕ್ಕೆ ಸದ್ಗತಿ ಕೊಟ್ಟ ಅಂತ ರಾಮಾಯಣದ ಜಟಾಯು ನಿರ್ಯಾಣ, ಜಟಾಯುವಿಗೆ ಮೋಕ್ಷಣ ಅನ್ನೋ ಚರಿತ್ರೆಯ ಸಂಗ್ರಹ ಮಂತ್ರಾಲಯ ಪ್ರಭುಗಳು ಆರ್ತಗೃಧ್ರಂ ಸ್ವಗತಿಂ ನಯನ್ ಅನ್ನೋ ಶಬ್ದದಿಂದ ಸೇರಿಸಿದ್ದಾರೆ. ಆರ್ತಗೃಧ್ರಂ ಎಂಥ ಅದ್ಭುತ! ಒಂದು ಹೆಣ್ಣಿಗಾಗ್ತಿರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಜಟಾಯು ಅಂತ ಪಕ್ಷಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕಾರಣ ಆಯಿತು ಅಂದ್ರೆ ನಮಗೆಲ್ಲ ದೊಡ್ಡ ಸಂದೇಶ ಕೊಡ್ತದೆ ರಾಮಾಯಣ. ನಡೆಯೋ ಅನ್ಯಾಯದ ವಿರುದ್ಧ ನಮಗ್ಯಾಕಪ್ಪ ಅಂತ ಎಷ್ಟು ಜನ ತಾತ್ಸಾರ ಮಾಡೋರಿಲ್ಲ, ಉದಾಸೀನ ಮಾಡೋರಿಲ್ಲ. ಅದೇ ಅಲ್ವೇ ರಾಮಾಯಣ ಮಹಾಭಾರತಗಳು ಹೇಳಿಕೊಡುವ ಅನೇಕ ಸಂದರ್ಭಗಳಲ್ಲಿ ಧರ್ಮ ಮಾಡೋದು ಒಂದಾದ್ರೆ ನಡೆಯೋ ಅಧರ್ಮದ ವಿರುದ್ಧ ಪ್ರತಿಭಟಿಸೋದು ಒಂದು ಧರ್ಮ ಅಂತ ಹೇಳ್ಕೊಡ್ತಾರೆ. ಭೀಷ್ಮ ಕೈಕಟ್ಟಿ ಕೂತಾನೆ, ನೀನ್ ಕೇಳ್ಕೊಳ್ಳು, ನಿನ್ ಗಂಡನ ಕೇಳ್ಕೊಳ್ಳು. ಹಿಂಗಂದ್ರೆ ಏನ್ ಮಾಡೋಣ್ರಿ? ಜಗತ್ತಿಗೆಲ್ಲ ಬೋಧನೆ ಮಾಡುವ ಭೀಷ್ಮ, ರಾಜಾನುಶಾಸನ ಪರ್ವವನ್ನೇ ಜಗತ್ತಿಗೆ ಹೇಳಿದ ಜ್ಞಾನಿ, ಹೆಣ್ಣಿಗಾಗ್ತಿರುವ ಕುರುಕುಲದ ಸೊಸೆಗೆ ಅನ್ಯಾಯ ಆಗ್ತಿದೆ ಅಂತ ಪ್ರತಿಭಟಿಸ್ಲ, ಸುಮ್ಮನೆ ಕೂತ. ಕೃಪಾ ಸುಮ್ಮನೆ ಇದ್ದ, ದ್ರೋಣ ಸುಮ್ಮನಾದ, ಒಬ್ಬನೇ ಒಬ್ಬ ಎದ್ದು ನಿಂತ ಅಂತ ಮಹಾಭಾರತದ ಕಥೆ ಕೇಳ್ತೀವಿ. ಅವರು ಮೇಲ್ಜಾತಿಯವರು, ನಾನು ಕೆಳಜಾತಿಯವನು ಅಂತ ವಿದುರ ಅಂದಿಲ್ಲ ಅನ್ನೋದು ಇವತ್ತಿನ ಸಮಾಜಕ್ಕೆ ಯಾವತ್ತು ಗೊತ್ತಾಗ್ತದೆ? ಅಲ್ಲಿ ಯಾವ ಜಾತಿ ಪ್ರಸಂಗ? ಅಲ್ಲಿ ದ್ರೌಪದಿ ಯಾರು, ವಿದುರ ಯಾರು, ಏನ್ ವಿಷಯ ಇಟ್ಕೊಂಡು ಪ್ರತಿಭಟಿಸಿದ? ಒಂದು ಹೆಣ್ಣು ಸಮಾಜದಲ್ಲಿ ಅನ್ಯಾಯ, ಅದು ಅವತ್ತಿನ ಕಾಲದ ದುರ್ಯೋಧನ ದುಶ್ಯಾಸನಂತಹ ಎಂಥ ನಿಷ್ಕೃತಿಗಳು, ಎಂಥೆಂಥ ರಾಕ್ಷಸರು, ಅಂಥವ್ರ ವಿರುದ್ಧ ದಂಡೇರ್ತಾನಂತೆ. ವಿರುದ್ಧದ ಇಲ್ಲ, ಇದು ಮಾಡೋದು ತಪ್ಪು ಧೃತರಾಷ್ಟ್ರ ಅಂತ. ಅದಕ್ಕೆ ಕೃಷ್ಣ ವಿದುರನ ಮನೆಯ ಪಾಲುಂಡ, ದುರ್ಯೋಧನನ ಮನೆ ಹೋಗಲಿಲ್ಲ. ಇದಲ್ಲವೇ ಧರ್ಮ? ಇದು ಜಟಾಯು ಕಥೆಯೂ ಹಾಗೆ. ಬೇಕಾದಾಗಲಿ ಎಷ್ಟು ಪಕ್ಷಿಗಳು, ಎಷ್ಟು ಹೊತ್ತಿವೆ, ಎಷ್ಟೆಲ್ಲ ಋಷಿಗಳು, ಎಷ್ಟೆಲ್ಲ ತಪಸ್ವಿಗಳು, ಯಾರು ಪ್ರತಿಭಟಿಸಿದ ಕಥೆ ಬರಲಿಲ್ಲ. ಆಕಾಶದಲ್ಲಿ ಹಾರ್ತಿದ್ದ ಒಂದು ಗೃಧ್ರ ಅಷ್ಟು ದುಃಖಪಟ್ಟು, ಇಲ್ಲ ನಾನು ರಾಮನಿಗೆ ಕೊಟ್ಟ ಮಾತು ಕಟ್ಟು ಬಿತ್ತು, ನನ್ನ ಮಗ ರಾಮ ಅಂತ ಹೇಳಿ ಆಗ್ತಿರೋ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿದ್ದಲ್ಲ, ರಾಮನಿಗೆ ಏನು ಮಾಡಬೇಕು ಅಂತ ಹೇಳಿ ತೋಚಲೂ ಇಲ್ಲ. ಇನ್ನೇನು ಕೊಟ್ಟರು ಕಡಿಮೆನೆ, ಇದಕ್ಕೆ ನೇರ ಮೋಕ್ಷಕ್ಕೆ ಹೋಗ್ಬೇಕೇವ ಅಂತ ಇದು ನಮಗೆ ಕೊಟ್ಟ ಸಂದೇಶ. ಅದನ್ನು ಸಂಗ್ರಹ ಮಾಡಿದ್ದಾರೆ. ಆರ್ತಗೃಧ್ರಂ ಸ್ವಗತಿ ನಯನ್. ಆರ್ತಗೃಧ್ರಂ ಅಂದ್ರೆ ದುಃಖದಿಂದ ಬಳಲಿದಂತಹ ಆ ಜಟಾಯುವಿಗೆ ಸದ್ಗತಿ ನೀಡಿದ್ದು ಈ ಕಾರಣಕ್ಕೆ ಅಂತ ಸಂಗ್ರಹಿಸಿ ಅಂಥ ರಾಮಚಂದ್ರ ಕಬಂಧಂ ಘೃಣನ್. ಕಬಂಧ ಅಂತ ಒಬ್ಬ ರಾಕ್ಷಸ ಅಸುರ ಆಗಿದ್ದ, ಶಾಪದಿಂದ ಆ ಕಬಂಧಾಸುರನನ್ನ ಸಂಹರಿಸಿ ಅವನಿಗೂ ಸದ್ಗತಿ ಕಳಿಸಿದಂತಹ ಶ್ರೀರಾಮಚಂದ್ರ ಮಾಂ ಅವೇ ನನ್ನನ್ನ ರಕ್ಷಿಸಲಿ ಅಂತ 5ನೇ ಶ್ಲೋಕ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಬಹಳ ವಿಷಯಗಳ ಸಂಗ್ರಹ ಆಗಿದೆ, ನಾವು ಅದನ್ನ ಅರ್ಥದಿಂದ ನೋಡ್ಕೊಳ್ಬೇಕು, ಅರ್ಥತಾ ಚಿಂತನೆ ಮಾಡಿ ಅಂತ ಹೇಳ್ತಾ ನಿನ್ನೆನೆ ಉಪನ್ಯಾಸದಲ್ಲಿ ಅಂದಿದ್ರು ಮುಕ್ತಾಯ ಆದ್ಮೇಲೆ ಪೂರ್ಣ ಮುಗಿದಿದ್ರು ಪರವಾಗಿಲ್ಲ 5 ಶ್ಲೋಕ ನಿಲ್ಲಿಸಿ ಮುಂದಿನ ವಾರ ಕಂಟಿನ್ಯೂ ಮಾಡೋಣ ಅಂತ. ನನ್ಗೆ ಸ್ವಲ್ಪ ಧೈರ್ಯನೂ ಬಂದಿತ್ತು, ನಾನೇನೋ ಮುಗಿಸ್ತೇನೆ ಪ್ರತಿಜ್ಞೆ ಮಾಡಿದ್ದೆ, ಆಗ್ಲಿಲ್ಲಲ್ಲ ಅಂತ. ಇನ್ನೂ ಕೆಲವು ಶ್ಲೋಕಗಳು ಏನು ಉಳಿದಿದ್ದಾರೆ, ಮತ್ತೊಂದು ಯಾವುದಾದ್ರೂ ಸನ್ನಿವೇಶ ಸರಿಯಾಗಿ ನೋಡ್ಕೊಂಡು ಅದನ್ನ ಮುಂದುವರಿಸೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಆಸೀನ ಪಂಚವಟ್ಯ ಅಕುರುತ ವಿಕೃತ ರಾಕ್ಷಸೀಂ ಯೋ ದ್ವಿಸಪ್ತ ಕ್ರವ್ಯಾದಾನಪ್ಯನೇಕಾನ್ ಅಥ ಕರಮವಧಿ ದೂಷಣಂ ಚ ತ್ರಿಶೀರ್ಷಂ ಮಾರೀಚಂ ಮಾರ್ಗರೂಪಂ ದಶವದನ ಧೃತಾಮಾಕೃತಿಂ ಭೂಮಿಛಾಯಾಃ ಅನ್ವಿಷ್ಯನ್ನಾರ್ತಗೃಧ್ರಂ ಸ್ವಗತಿಮಥ ನಯನ್ ಮಾಮವೇ ಘೃಣನ್ ಕಬಂಧಂ. ಹೀಗೆ 4 ಪಾದ. 2ನೇ ಪಾದದಲ್ಲಿ ಮಾರೀಚನ ಸಂಹಾರ, 3ನೇ ಪಾದದಲ್ಲಿ ಮಾರೀಚನನ್ನು ರಾಮ ಕೊಂದ ಅಂತ ಹೇಳ್ತಾರೆ. 4ನೇ ಪಾದದಲ್ಲಿ ಗೃಧ್ರ ಜಟಾಯುವಿಗೆ ಸದ್ಗತಿ ಕೊಟ್ಟ ಅಂತ ಹೇಳ್ತಾರೆ. ವ್ಯತ್ಯಾಸ ಏನು? ಮಾರೀಚ ಬಂದದ್ದು ರಾವಣನಿಗೋಸ್ಕರ, ಜಟಾಯು ಯುದ್ಧ ಮಾಡಿದ್ದು ರಾಮನಿಗೋಸ್ಕರ. ಆದರೆ ರಾಮ ಜಟಾಯುವಿಗೆ ಮೋಕ್ಷ ಕೊಟ್ಟ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದ ಮೇಲೆ ಅಡಿಕೆ ಆಗಲಿಲ್ಲ, ಮಾರೀಚಿ ಇದ್ರೆ ಸತ್ತರೆ ಅಂತ. ಇದೇ ರಾಮ ರಾವಣನಿಗಿರೋ ವ್ಯತ್ಯಾಸ ಅಂತ ತೋರಿಸ್ತಾ ಇದ್ದಾರೆ. ರಾಮ
ತನಗಾಗಿ ತನ್ನ ಪತ್ನಿಗಾಗಿ ಅಂತ ಇದ್ದ ಕಪಿಗಳಿಗೆ, ಪಕ್ಷಿಗಳಿಗೆ, ಪಶುಗಳಿಗೆ, ಪ್ರಾಣಿಗಳಿಗೆ ತನ್ನನ್ನೇ ಕೊಟ್ಟಿದ್ದಾನೆ, ಸದ್ಗತಿ ನೀಡಿದ್ದಾನೆ. ರಾವಣ ತನಗಾಗಿ ಹೋರಾಡಿದವರಿಗೆ, ಪ್ರಾಣ ಬಿಟ್ಟವರಿಗೆ, ತನಗೆ ಜಯಕಾರ ಹಾಕಿದವರಿಗೆ ಯಾರ ಪರನೂ ವಹಿಸ್ತಿಲ್ಲ. ತಾನಾಯ್ತು, ತನ್ನ ಸ್ವಾರ್ಥ ಆಯ್ತು. ಇದನ್ನು ನಾವು ಯೋಚಿಸಿದಾಗಲೂ ಅರ್ಥ ಆಗ್ತದೆ ರಾಮನ ವಿಶೇಷ ಕಾರುಣ್ಯ ಎಷ್ಟು, ತನ್ನನ್ನು ಶರಣು ಬಂದವರಿಗೆ ಅನುಗ್ರಹ ಮಾಡುವ ದೃಷ್ಟಿ ಅಂತಹದ್ದು. ಹಾಗಾಗಿ ರಾಮ ನಮ್ಮನ್ನು ಅನುಗ್ರಹಿಸಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತಾರೆ. ಇತಿ ಶ್ರೀ ರಾಘವೇಂದ್ರ ಮಂತ್ರಾಲಯ ಪ್ರಭುಗಳ ರಾಮಚರಿತ್ರೆ ಮಂಜರಿಯ 5 ಶ್ಲೋಕಗಳ ಉಪನ್ಯಾಸವನ್ನು 3 ದಿನಗಳಲ್ಲಿ ಹೇಳಿದ್ದ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡಿ, ಇನ್ನು ಗುರುರಾಜ ಸೇವಾ ಸಂಘದ ವತಿಯಿಂದ ತಮ್ಮೆಲ್ಲರ ಸಹಕಾರದಿಂದ ರಾಮಚರಿತ್ರೆ ಮಂಜರಿಯ ಪ್ರವಚನ 3 ದಿನಗಳ ಕಾಲ ನಡೆದಿದೆ. ಸಂಘದ ಎಲ್ಲ ಸದಸ್ಯರಿಗೂ, ಕುಟುಂಬದವರಿಗೂ ಗುರು ಸಾರ್ವಭೌಮರು ಸೀತಾಪತಿ ಶ್ರೀರಾಮಚಂದ್ರ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ, ಮತ್ತೊಮ್ಮೆ ಈ ಪ್ರವಚನವನ್ನು ಮುಂದುವರಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಬಂದ ಶ್ರೋತೃಗಳಿಗೆಲ್ಲ ರಾಮಚಂದ್ರನ ಅನುಗ್ರಹವಾಗಿ ಪ್ರಾರ್ಥನೆ ಮಾಡಿ, ನನಗೂ ಕೂಡ ದೇವರ ಗುರುಗಳ ಅನುಗ್ರಹವಾಗಿ ಅಂತ ಹೇಳ್ತಾ, ರಾಜ್ಯ, ದೇಶ, ಎಲ್ಲ ಸಜ್ಜನ ವರ್ಗ, ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಸಜ್ಜನ ಸಂತು ನಿರ್ಭಯ ಅಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ನಮ್ಮ ರಾಷ್ಟ್ರದ ಪ್ರಜೆಗಳು, ಅಲ್ಲಿ ಧರ್ಮ ಎಲ್ಲ ರಕ್ಷಣೆಯಾಗಿ ಉಳಿಬೇಕಾಗಿದೆ. ಮಳೆ ಬೆಳೆ ಚೆನ್ನಾಗಿ ಆಗಿ ಧರ್ಮದಲ್ಲಿ ನಾವು ದಾರಿಯಲ್ಲಿ ನಡೆಯುವಂತಾಗಬೇಕು. ಹಾಗಾಗಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಆನ್ಲೈನ್ ಮೂಲಕ ಸಾವಿರಾರು ಜನ ಕೇಳಿದ್ದಾರೆ ರಾಮಚರಿತ್ರ ಮಂಜರಿಯನ್ನು. ಹಾಗಾಗಿ ಆನ್ಲೈನ್ ಶ್ರೋತೃಗಳಿಗೂ ಆಫ್ಲೈನ್ನಲ್ಲೂ ಕೂಡ ಮೊದಲಿಗಿಂತ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಮಠದಲ್ಲಿ. ಈ ಮಠದ ವ್ಯವಸ್ಥೆಯಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಸೇರೋದನ್ನು ನಾವು ನೋಡೋದು ಒಂದು ವಿಶೇಷಣೆ. ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ಬಂದ ಎಲ್ಲ ಈ ಶ್ರೋತೃಗಳಿಗೂ ಕೂಡ ಭಗವಂತ ಅನುಗ್ರಹಿಸಿ ಪ್ರಾರ್ಥಿಸಿ, ಮಂತ್ರಾಲಯ ಪ್ರಭುಗಳು ತಮ್ಮ ಪೀಠದಲ್ಲಿ, ಅಂದರೆ ರಾಯರ ಪೀಠದಲ್ಲಿ, ಮಠದ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಶಾಖೆಗಳಲ್ಲಿ ನಿತ್ಯ ಜ್ಞಾನ ಯಜ್ಞ ಆಗಲಿ ಅಂತ ಆದೇಶಿಸಿದ್ದಾರೆ. ಅದರಂತೆ ಈ ಸಂದರ್ಭ ಇಂಥ ರಾಮಾಯಣದ ಪ್ರವಚನವನ್ನು ಆಯೋಜಿಸಲಾಗಿದೆ. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ, ಮಠದ ವ್ಯವಸ್ಥಾಪಕರಾದ ಆಚಾರ್ಯರು ಬಹಳ ನಮಗೆ ಈ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು, ಮಠದ ಇನ್ನೆಲ್ಲ ಅರ್ಚಕ ವೃಂದದವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ, ಗೋವಿಂದ ಮೂರ್ತಿಯವರಿಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. ಹಾಗಾಗಿ ಅವ್ರು ಯಾವಾಗ ನೆನಪಿಸ್ಕೊತಾರೆ ಕೂಡಲೇ ಫೋನ್ ಹಚ್ಚಿ ಆಚಾರ್ಯ 3 ದಿವಸ ಪ್ರವಚನ ಆಗಿ ಹೇಳ್ತಿರ್ತಾರೆ. ಈ ಬಾರಿಯೂ ಕೂಡ ನನಗೆ ಪ್ರವಚನಕ್ಕೆ ಆಹ್ವಾನಿಸಿ ಬಹಳಷ್ಟು ನನ್ನ ಮೇಲೆ ಪ್ರೀತಿ ತೋರಿದ್ದಾರೆ. ಅವರಿಗೂ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲರೂ ಕೂಡ ಅಂತಃಕರಣದ ತೋರಿಸಿದವರೇ. ಎಲ್ಲ ಹರಿಕಥಾನುಸಾರ, ಉಪನಿಷತ್ತು, ಭಾಗವತ ಸುಮಾರು ಒಂದು 17-18 ವರ್ಷ ಆಯಿತು. ಬಾರಿ ಚಿತ್ರದುರ್ಗದ ಪ್ರವಚನ ನಡೀತಾ ಇದೆ. ಇದರ ಹಿನ್ನೆಲೆ ಏನು ಅಂದರೆ, ಪ್ರಾಯ ನಮ್ಮ ಪಾಂಡವ ಪೂಜಿತರಾದ ಮುಖ್ಯ ಪ್ರಾಣ ದೇವರು ಹಾಗೂ ಸುಮತೀಂದ್ರ ತೀರ್ಥರಿಂದ ಕರಾಚಿತರಾದ ಗುರು ಸಾರ್ವಭೌಮರ ಸನ್ನಿಧಾನ ಇಲ್ಲಿ ನನ್ನನ್ನು ಎಳ್ಕೊಂಡು ಬಂದು ಪ್ರವಚನ ಮಾಡಿಸ್ತದೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಆ ಮುಖ್ಯ ಪ್ರಾಣ ದೇವರನ್ನ, ಗುರು ಸಾರ್ವಭೌಮರನ್ನ ಪ್ರಾರ್ಥಿಸಿ ನಮಸ್ಕರಿಸಿ ಈ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಆಡುವ ಮಾತುಗಳಲ್ಲಿ ಏನಾದರೂ ಸ್ವಲ್ಪ ಆವೇಶದಿಂದ ಯಾವುದಾದ್ರೂ ಮಾತುಗಳಾಗಿದ್ದರೆ, ಇದು ವಿಶೇಷವಾಗಿ ಹೇಳಿರ್ತೇನೆ, ತಪ್ಪು ತಿಳಿಯೋದು ಬೇಡ. ಯಾರು ಕೂಡ ಏನೋ ಹೇಳ್ತಾ ಯಾವುದೋ ರಾಜಕೀಯದ ವಿಷಯ, ಇತ್ತೀಚಿನ ವರ್ತಮಾನದ ಪತ್ರಿಕೆಗಳ ವಿಷಯ, ಅಥವಾ ಯಾವುದೋ ಒಬ್ಬ ನಟನ ವಿಷಯ ಏನೋ ಬಂದಿರ್ತದೆ. ಅದು ಯಾವುದೇ ಸಮುದಾಯ, ಸಮಾಜ, ಪತ್ರಿಕೆ ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿ ಉದ್ದೇಶಿಸಿ ವ್ಯಂಗ್ಯ ಮಾಡೋದಿರಲ್ಲ. ಅಲ್ಲಿ ವಸ್ತು ಗ್ರಹಿಸಿದ್ರೆ ಸಾಕು. ಹಾಗಾಗಿ ಅವರು ಯಾರಿಗೂ ಕೂಡ ಮನಸ್ಸಿಗೆ ನೋವಾಗುವಂತೆ ಈ ಪ್ರವಚನ ಅಂತ ಯಾರು ಭಾವಿಸದೇನೆ ಹಂಸ ಕ್ಷೀರ ನ್ಯಾಯದಂತೆ ಎಲ್ಲರೂ ಸ್ವೀಕರಿಸಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.